ಆರ್ಥಿಕ ಇವ್ ನೋಡಿ ವ್ಯವಹಾರ ಮಾಡಕ್ ಬೇಕಲ್ಲ. ಎಷ್ಟೋ ಬಾರಿ ನನಗೆ 10 ರೂಪಾಯಿ ಇಟ್ಕೊಂಡು ಹೋಗಿಲ್ಲ ಅಂದ್ರೆ 500 ರೂಪಾಯಿ ಬೆಲೆ ಇರಲ್ಲ. ಚೇಂಜ್ ಇದ್ರೇನೆ ಬೆಲೆ, ಚೇಂಜ್ ಇದ್ರೇನೆ ಬಸ್ ಹತ್ತಕ್ಕಾಗೋದು, ಇಲ್ಲ ಕೆಳಗಿಳಿ ಅಂತಾರೆ. ವ್ಯವಹಾರ ಆಗ್ಬೇಕಲ್ಲ. ಈ ವ್ಯವಹಾರ ದೃಷ್ಟಿ ಯಾಕೆ ಇವ್ರಿಗೆ ಹೊಳಿಗಿಲ್ಲ ಅಂದ್ರೆ ಹೇಳ್ತೀನಿ ಈಗ ಮೋದಿ ಇಂಥ ಒಂದು ನಿರ್ಧಾರ ತೆಗೆದುಕೊಳ್ಳೋದು ಕಪ್ಪು ಹಣ ನಿರ್ನಾಮ ಆಗಬೇಕು ಅಂತ ಒಂದು ಉದ್ದೇಶ ಇದ್ರೆ, ಜನಸಾಮಾನ್ಯರ ಈ ನೀವು ಹೇಳಿದ್ರಲ್ಲ ಸಮಸ್ಯೆ, ನಮಗೆ 500 ರೂಪಾಯಿ ಜೇಬಲ್ಲಿದ್ರು 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಬೇಕಾಗೇ ಆಗ್ತದೆ, ಬಹಳ ಅನಿವಾರ್ಯ ಅದು. ಅಂದ್ರೆ ಈ ಜಂಜಾಟಗಳ ಬಗ್ಗೆ ಯಾವುದೇ ರೀತಿ ಮುಂದಾಲೋಚನೆ ಬರಲಿಲ್ಲ ಅವರಿಗೆ. ಒಂದು ನಾವು ಗಮನಿಸಬೇಕು, ಟ್ರೀಟ್ ದ ಡಿಸೀಸ್ ಅಂಡ್ ಕಿಲ್ ದ ಪೇಷಂಟ್ ಅಂತಾರೆ, ಆಯ್ತಾ? ರೆಮಿಡಿ ವರ್ಸ್ ದೆನ್ ಮ್ಯಾಲಿಡಿ ಅಂತಾರೆ. ಇದು ಸಂಪೂರ್ಣವಾಗಿ ಈ ಸ್ಟೇಟ್ಮೆಂಟ್ಗಳು ಸುಮ್ಮನೆ ಅಲ್ಲ, ಇವು ಕರೆಕ್ಟ್ ಆಗಿ ಫಿಟ್ ಆಗ್ತಿದಾವೆ, ಸಿಚುವೇಶನ್ ಕರೆಕ್ಟ್ ಆಗಿ ಫಿಟ್ ಆಗ್ತಿದೆ. ಈ ಸುಮ್ಮನೆ ಎಲ್ಲೆಲ್ಲ ಬಳಸಿರೋದು ಕಾಣ್ತಿರ್ಲಿಲ್ಲ. ದೇ ಫಿಟ್ ಇನ್ ನೌ ಟು ದಿ ಸಿಚುವೇಶನ್. ನೋಡಿ, ಇವರೇ ಹೇಳೋ ಪ್ರಕಾರ ಕಪ್ಪು ಹಣ ಬೇರೆ, ಕಪ್ಪು ವ್ಯಾಪಾರ ಬೇರೆ, ಬ್ಲಾಕ್ ಎಕಾನಮಿ ಬೇರೆ, ಕಪ್ಪು ಹಣಕಾಸು ವ್ಯವಸ್ಥೆ ಬೇರೆ, ಕಪ್ಪು ಹಣ ಬೇರೆ. ಎಕಾನಮಿಸ್ಟ್ ಅಂತ ಒಂದು ಇಂಗ್ಲೆಂಡ್ ಇಂದ ಪತ್ರಿಕೆ ಬರುತ್ತೆ, ಬಹಳ ದೊಡ್ಡ ವೆಲ್ ನೋನ್ ಮ್ಯಾಗಝೀನ್. ಅವ್ರದ್ದು ಡಿಕ್ಷನರಿ ಆಫ್ ಎಕಾನಮಿಕ್ಸ್ ಅಂತ ಹೇಳಿದೆ. ನಾನು ಕ್ಯೂರಿಯಾಸಿಟಿಗೆ ಬ್ಲಾಕ್ ಮನಿ ಅಂದ್ರೆ ಏನು, ಬ್ಲಾಕ್ ಎಕಾನಮಿ ಅಂದ್ರೆ ಏನು ಅಂತ ಹೇಳಿ ಅವ್ರು ಹೇಳ್ತಾರೆ, ಇದಕ್ಕೆ ಡೆಫಿನೇಷನ್ ಅನ್ನ ಇನ್ಫಾರ್ಮಲ್ ಎಕಾನಮಿಯಲ್ಲಿ ನೋಡಿ ಅಂತ. ಇನ್ಫಾರ್ಮಲ್ ಎಕಾನಮಿ ಅಂದ್ರೆ ನಮ್ದು 84% ಇನ್ಫಾರ್ಮಲ್ ಎಕಾನಮಿ. ಇನ್ಫಾರ್ಮಲ್ ಎಕಾನಮಿ ಅಂದ್ರೆ ಏನು ಅಂತ ಅವರು ಡೆಫಿನೇಷನ್ ಬಹಳ ಚೆನ್ನಾಗಿ ಕೊಡ್ತಾರೆ. ಎಲ್ಲಿ ಸರ್ಕಾರ ಕೆಲಸ ಕೊಡಕ್ಕಾಗ್ತಿಲ್ವೋ, ಎಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳು ಬಡವರಿಗೆ ಕೆಲಸ ಕೊಡಲ್ವೋ ಅಥವಾ ಅವ್ರಿಗೆ ಯಾವುದೇ ರೀತಿ ಸಹಾಯ ಆಗ್ತಿಲ್ವೋ, ಅಲ್ಲಿ ಜನರು ಬದುಕಿ ಉಳಿಯುವುದಕ್ಕಾಗಿ ಒಂದು ವಿಧಾನವನ್ನ, ಒಂದು ಮೆಥಡ್ ಅನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ಅದೇ ಇನ್ಫಾರ್ಮಲ್ ಎಕಾನಮಿ. ಇದಕ್ಕೆ ಹೇಳ್ತಾರೆ ಪೇಷಂಟ್ ಸರ್ವೈವ್ಡ್ ಇನ್ಸ್ಪೈಟ್ ಆಫ್ ದ ಡಾಕ್ಟರ್ ಅಂತ. ಡಾಕ್ಟರ್ನ ಸಹಾಯ ಆಗಿತ್ತಲ್ಲ, ಅಂಥವ್ರು ಇದ್ದೂ ಬದುಕು ಉಳಿದಿದ್ದು ಸ್ವಾಮಿ ನೋಡಿ ಅಂತ ನಾವು ಹೆಮ್ಮೆ ಪಡ್ಕೊಂಡು ಬದುಕ್ತಾ ಇರ್ತಕ್ಕಂಥದ್ದು. ಸೊ ಈ ವ್ಯವಸ್ಥೆಯನ್ನು ಡಿಸ್ಟರ್ಬ್ ಮಾಡಬಾರದು. ಆಮೇಲೆ ಸರ್ಕಾರನೇ ಮೊನ್ನೆ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿದೆ. ಏನು ಅಟಾರ್ನಿ ಜನರಲ್ ಏನ್ ಹೇಳಿದ್ದಾರೆ, 3 ಲಕ್ಷ ಕೋಟಿ ಕರೆನ್ಸಿಯಲ್ಲಿ ಕಪ್ಪು ಹಣ ಇದೆ ಅಂತ ಅವ್ರು ಹೇಳಿರ್ತಕ್ಕಂಥದ್ದು. ನಾನು ಹೇಳ, ಇನ್ನು ಪ್ರಿಂಟ್ ಮಾಡೋದಕ್ಕೆ 6 ತಿಂಗಳು ಬೇಕಂತೆ. 1 ಬಿಲಿಯನ್ ನೋಟು ತಿಂಗಳಿಗೆ ಆಗುವಂಥದ್ದು 3 ಶಿಫ್ಟ್ ಮಾಡಿದರೆ. ಹೌದು. ಸೊ 6 ತಿಂಗಳು ನೀವು ನೋಡಿ, ಹೇಳ್ತೀನಿ, ನಿಮ್ಮಲ್ಲಿ ರಕ್ತ 5 ಲೀಟರ್ ಇದೆ, ನೀವು 500 ml ತೆಗೆದ್ರೆ ಪರವಾಗಿಲ್ಲ ಸ್ವಾಮಿ. 85% ಇದ್ದಿದ್ದು ಈ ಕರೆನ್ಸಿ. ಹೌದು ಹೌದು. ನೀವು 4.5 ಲೀಟರ್ ತೆಗೆದು ಓಡಾಡು ಅಂದ್ರೆ ಎಂತ ಮಾತು ಇದು. 4.5 ಲೀಟರ್ ತೆಗೆದಿದ್ದೀರಾ. ಆಮೇಲೆ ಇನ್ನೊಂದು ನನಗೆ ಆಶ್ಚರ್ಯ ಆಗೋದು ಎಂಥ ಇದು ಅಂತ ಹೇಳಿದ್ರೆ, ನೋಡಿ 2012ರಲ್ಲಿ ಒಂದು ನೋಟ್ ವಿಡ್ರಾ ಮಾಡಿದ್ರು. ಏನ್ ಹೇಳಿದ್ರು, 2005 ಹಿಂದಿನ ನೋಟ್ನೆಲ್ಲ ಇನ್ನೊಂದು 2 ತಿಂಗಳಲ್ಲಿ ಬದಲಾಯಿಸ್ಕೊಳ್ಳಿ ಅಪ್ಪ ಅಂತ. ಯಾರು ಡೆಪ್ಟಿ ಗವರ್ನರ್, SBI, ಯಾರಪ್ಪ ಫೈನಾನ್ಸ್ ಸೆಕ್ರೆಟರಿ, ರಾತ್ರೋರಾತ್ರಿ ಪ್ರಾಣಿ ಇವೊಂದಿನ ರಾತ್ರಿಯಿಂದ ಡಮಾರ ಹೇಳಬಾರು, ಭಯ ಬಿದ್ರು ಜನ, ಸತ್ತೋಗ್ಬಿಟ್ರಲ್ಲ ಹೆಚ್ಚು ಕಮ್ಮಿ. ಆಮೇಲೆ ಜಪಾನ್ಗೆ ಹೋಗಿ ನನಗೆ ಬೇಸರ ಆಗ್ತಿದೆ. ಆಕ್ಚುಲಿ ಜಪಾನ್ಗೆ ಹೋಗಿ ನಮ್ಮ ಸೋಕಾಲ್ಡ್ NRI ಕ್ರೌಡ್ ಹೇಳ್ತಾರೆ ಮದುವೆ ಫಿಕ್ಸ್ ಆಗಿದೆ, ಕೈಯಲ್ಲಿ ದುಡ್ಡಿಲ್ಲ ಅಂತ. ಜನ ನಗ್ತಾರೆ. ಸರ್ ಏನಿದು ಅಪಹಾಸ್ಯ? ಏನ್ ಯಾರ ಮೇಲೆ ಜೋಕ್ ಮಾಡ್ತಿದ್ದೀರಾ? ಏನ್ ನೀವು ದೇಶ ಎಲ್ಲ ಸುತ್ತಿ ಸುತ್ತಿ ಮರ್ತು ಬಿಟ್ರ ನಮ್ಮನ್ನ? ಭಾರತದ ಪರಿಸ್ಥಿತಿ ಮರೆತು ಹೋಯ್ತಾ? ಕೇಳಬೇಕಾಗುತ್ತೆ. ಎಕ್ಸಾಕ್ಟ್ಲಿ ಸರ್. ಈಗ ಕೇಶವ್ ಅವರೇ, ಕಪ್ಪು ಹಣದ ಬಗ್ಗೆ ನಾವು ನಿನ್ನೆಯಿಂದ ಮಾತಾಡ್ತಾನೆ ಇದೀವಿ. ಸಾಕಷ್ಟು ಈಗ ವೈಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಾನೆ ಇದಾವೆ. ಅದೇ ಹೇಳಿದ್ನಲ್ಲ, ಪೊಲೀಸರು ಒಂದ್ ದಾರಿ ಇಟ್ಕೊಂಡ್ರೆ ಕಳ್ಳರು ಮತ್ತೊಂದ್ ದಾರಿ, ಅದ್ಭುತ ಹೊಸ ಟೆಕ್ನಿಕ್ ಅನ್ನ ಕಂಡುಹಿಡಿತಾ ಇದ್ದಾರೆ. ಆಗಲೇ ರಘು ಅವ್ರು ಹೇಳಿದಾಗೆ, ಯಾಕೆ ಇಂಥ ಸಿಚುವೇಶನ್ ಕ್ರಿಯೇಟ್ ಆಗತ್ತೆ, ಅಲ್ಟಿಮೇಟ್ಲಿ ನಾನು ಬದುಕೋಬೇಕು. ಈಗ ಹೇಳ್ತಾರೆ, ಎಲ್ಲ ಹೋಗೋರೆಲ್ಲ ಅಲ್ಲಿ ತಮ್ಮ ದುಡ್ಡು ಕೊಡಕ್ ಹೋಗಿರೋದಲ್ಲ, ಬೇರೆಯವ್ರು ಕಮಿಷನ್ ಕೊಡ್ತಾರೆ ಅಂತ ಹೋಗಿರೋದು ಅಂತ. ಅದು ತಪ್ಪಾಗಿರ್ಬೋದು, ಆದ್ರೆ ಅವನಿಗೆ ಈ ಕಡೆ ಕೆಲಸನೂ ಇಲ್ಲ. ಅವನಿಗೆ ಸಿಗುವಂತ 500 ರೂಪಾಯಿ ನೋಟನ್ನ ಅವನು ಕೆಲಸ ಮಾಡಿದ ಪಡೆದಂತ ದುಡ್ಡನ್ನ ಅವನೇ ನಿಂತ್ಕೊಂಡು ವೈಟ್ ಮಾಡ್ಕೋಬೇಕು, ಕೆಲಸ ಮಾಡ್ಬೇಕು, ಇಲ್ಲಿ ವೈಟ್ ಮಾಡ್ಬೇಕು. ಅದ್ರ ಬದಲು ಯಾರೋ ಕೊಡ್ತಾರೆ ದುಡ್ಡು ತಗೊಂಡೋಗಿ ಯಾರೋ ನಿಂತ್ಕೊಂಡು ಕಮಿಷನ್ ತಗೊಂಡು ಹೋದ್ರೆ ತಪ್ಪೇನೋ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಅಂದ್ರೆ ಈ ರೀತಿಯಾಗಿ ಈ ಪರ್ಯಾಯ ಎಕಾನಮಿಯನ್ನ ಅನಿವಾರ್ಯವಾಗಿ ಸೃಷ್ಟಿಸಿಕೊಳ್ಳುವ ಪರಿಸ್ಥಿತಿ ಬಂದಾಗ ನಿರ್ದೇಶಿತ ಉದ್ದೇಶ ಸಫಲ ಆಗೋದಿಲ್ಲ. ಏನ್ ಹೇಳ್ತಾರೆ?
ಅದನ್ನ ಇವತ್ತೊಂದು ಚಕ್ರವರ್ತಿ ಅವರದ್ದು ಸಂದರ್ಶನ ಬಂದಿದೆ. ಅವರು ಡೆಪ್ಟಿ ಗವರ್ನರ್ ಇದ್ರು RBIಗೆ. ಅವರು ಹೇಳ್ತಾರೆ UPA ಸೆಕೆಂಡ್ ಅಲ್ಲೂ ಈ ಪ್ರಪೋಸಲ್ ಬಂದಿತ್ತು ನಮ್ಗೆ, ನಾವು RBI ಅವರು ಇದನ್ನ ರಿಜೆಕ್ಟ್ ಮಾಡಿದ್ವಿ ಏನು ಅಂತ ಮಾತನ್ನ ಹೇಳ್ತಾರೆ. ಯಾಕೆ ರಿಜೆಕ್ಟ್ ಮಾಡಿದ್ವಿ ಅಂತ ಅವ್ರು ಹೇಳ್ತಾರೆ, ಇದನ್ನ ನಾವು ಅಕ್ಕಿಯನ್ನ ಹುಡುಕುವಾಗ ಕಲ್ ಸಿಗತ್ತೆ ಅಂತ ಹೇಳಿ ಕಲ್ಲನ್ನ ಬಿಸಾಕಕ್ಕೆ ಹೋಗಿ ಅಕ್ಕಿನೇ ಬಿಸಾಕ್ಬಿಟ್ರೆ ಏನು ಉಪಯೋಗ ಆಗೋದಿಲ್ಲ, ಹಂಗಾಗಿ ನಾವು ಇದನ್ನ ರಿಜೆಕ್ಟ್ ಮಾಡಿದ್ವಿ. ನೀವು ಇದರಿಂದ ಏನನ್ನೂ ಸಾಧಿಸಕ್ಕಾಗಲ್ಲ. 500,000 ರೂಪಾಯಿ ನೋಟನ್ನ ಮಾಡೋದ್ರಿಂದ ನೀವೇನನ್ನೂ ಸಾಧಿಸಕ್ಕಾಗೋದಿಲ್ಲ, ಬ್ಲಾಕ್ ಮನಿ ಬರೋದಿಲ್ಲ ಅಂತ. ನಾನು ಅಷ್ಟೊಂದು ನಿರಾಶಾವಾದಿ ಅಲ್ಲ, ಒಂದಷ್ಟು ಮಟ್ಟಿಗೆ ಬರ್ಬೋದು. ಆದ್ರೆ ಈಗ ನೋಡಿ, ಅನೇಕ ರೂಟ್ಗಳನ್ನ ಗೊತ್ತಿರುವಂತ ರೂಟ್ಗಳು ಇದೆ. ಸೇ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಈಗ ಏನ್ ಮಾಡ್ತಿದ್ದಾರೆ ಯೂಶಲಿ ಅಂದ್ರೆ, ನಾವೆಲ್ಲಾನು ಇಂಪೋರ್ಟ್ಸ್ ನ ಮಾಡುವಾಗ ನಾವ್ ಯಾವಾಗ ಡಾಲರ್ ಟರ್ಮ್ಸ್ ಅಲ್ಲಿ ಪೇ ಮಾಡ್ತಾ ಇದ್ವಿ. ಯಾವಾಗ ಡಾಲರ್ ಜಾಸ್ತಿ ಬೆಲೆ ಆದ ತಕ್ಷಣ ಏನಾಗ್ತಾ ಇತ್ತು, ನಮ್ಗೆ ಪೇ ಮಾಡೋದು ತುಂಬಾ ಕಾಸ್ಟ್ಲಿ ಆಗ್ತಾ ಇತ್ತು. ಅದಕ್ಕೆ ನಮ್ಮ ರುಪಿಯಲ್ಲೇ ಪೇ ಮಾಡೋಣ ಅಂತ ಸುಮಾರು ದೇಶದ ಜೊತೆಗೆ, ಎಸ್ಪೆಷಲಿ ಇರಾನ್ ಜೊತೆಗೆ ನಾವು ಆಯಿಲ್ ತಗೊಳ್ಳುವಾಗ ನಾವು ರುಪಿಯಲ್ಲೇ ಪೇ ಮಾಡ್ತೀವಿ. ಸೊ ರುಪಿ ಮಾಡುವ ಅನೇಕ ಕಂಪನಿಗಳಿವೆ, ಅನೇಕ ಗೊತ್ತಿದೆ ಎಲ್ಲರಿಗೂ. ಆ ಕಂಪನಿಗಳ ಹೆಸರು ಹೇಳೋದು ಬೇಡ ಅನ್ನೋ ಕಾರಣಕ್ಕೆ ಹೇಳ್ತಾ ಇಲ್ಲ ನಾವು. ಸೊ ಈಗ ಅವರೆಲ್ಲರೂ ರುಪಿ ಟರ್ಮ್ಸ್ ಅಲ್ಲೇ ಕೊಡೋದ್ರಿಂದ ಅವ್ರು ಇದನ್ನ ಆ ತರ ಶಿಫ್ಟ್ ಮಾಡಿ ಮತ್ತೆ ಬಂದ್ರೆ ಅದು ವೈಟ್ ಆಯ್ತು, ನಿಜವಾಗ್ಲೂ ಬ್ಲಾಕ್ ಇದ್ದಿದ್ರೆ. ಸೊ ಅನೇಕ ಮಾರ್ಗಗಳು ಈ ತರ ಇದಾವೆ. ಇನ್ನ ಬ್ಯಾಂಕಿನ ಇದ್ರಲ್ಲೇ ನೀವು ತೋರಿಸ್ತಾ ಇದ್ರಿ, ನಿನ್ನೆನೂ ನೋಡ್ತಾ ಇದ್ವಿ ನಿಮ್ ಚಾನಲ್ ಅಲ್ಲೂ ಕೂಡ 40 ತಗೊಂಡು ಒಳಗಡೆ ಹೋಗಿ ಹೊರಗಡೆ ತಂದದ್ದಾಗಿರ್ಬೋದು. ಒಬ್ರು ಕಾಲರ್ ಇದ್ದಾರೆ, ನಾರಾಯಣ ಸ್ವಾಮಿ ಅಂತ ಚಿಕ್ಕಬಳ್ಳಾಪುರದಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ನಾರಾಯಣ ಸ್ವಾಮಿ ಅವರೇ. ಸರ್ ನಮಸ್ತೆ ಸರ್. ಹೇಳಿ ಸರ್, ಏನ್ ಸಮಸ್ಯೆ, ಏನು ಆತಂಕ ಇದೆ? ಸರ್ ಏನ್ ಆತಂಕ ಇಲ್ಲ. ಈಗ ಇವರು 4,000ರಿಂದ 2,000 ಇಳಿಸಿರೋದು ಕರೆಕ್ಟ್ ಇದೆ ಸರ್. ಹೆಂಗೆ ಅದು? ಯಾಕೆ ಅಂದ್ರೆ ಈಗ ಎಲ್ಲಾನು ಕೂಲಿ ಕೊಟ್ಟು ಸಾಲ ನಿಲ್ಲಿಸಿ ಅಕೌಂಟ್ಗಳಲ್ಲಿ ಸ್ವಲ್ಪ ದುಡ್ಡು ಕೊಟ್ಟು ಸೈನ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು, ಇಲ್ಲಿ ಯಾರು ನಿನ್ನೆ ಒಂದು ನಡೀತು ನಮ್ಮ ಪೆರೇಸಂದ್ರ ಸರ್ಕಲ್, ನಮ್ಮ ಚಿಕ್ಕಬಳ್ಳಾಪುರ ಪೆರೇಸಂದ್ರ ಅಂತ, ಒಂದು 7 ಲಕ್ಷ ಕೊಟ್ರೆ 1 ಕೋಟಿ, ಇದು ಎಷ್ಟು 7 ಲಕ್ಷ ಕೊಟ್ರೆ 10 ಲಕ್ಷ ಕೊಡ್ತೀವಿ ಅಂತ 30% ಕಮಿಷನ್. ಹೊಸ ನೋಟು ನಾನು ಕಣ್ಣಾರಲ್ಲಿ ನೋಡಿದೆ. ಅವ್ರು ಹೊಸ ನೋಟ್ ಎಲ್ಲ ಕಲೆಕ್ಟ್ ಮಾಡಿದ್ರು. ಅವ್ರು ಪಾಸಾಮಿ 2-3 ಕಾರ್ ಬಂತು. ಅವರು ಬೇರೆ ಮೊರಗಲ್ಲಿ ಎಲ್ಲೋ ಕರ್ಕೊಂಡೋಗಿ ಇದನ್ನ ಕಿತ್ಕೊಳ್ಳೋಕೆ ಪ್ಲಾನ್ ಮಾಡಿ ಕಳ್ಳರೋ ಇಲ್ಲ ನಿಜವಾಗ್ಲು ಕೊಡೋ ಅಂತವ್ರ, ಬ್ಲಾಕ್ ನ ವೈಟ್ ಮಾಡ್ಕೊಳ್ಳೋ ಅಂತವ್ರ ಏನು ಅಂತ ನನ್ಗೆ ಅರ್ಥ ಆಗುತ್ತೆ. ನಾನು ಸುಮಾರು ಹೊತ್ತು 2 ಅವರ್ ನೋಡಿದೆ, ಅಬ್ಸರ್ವ್ ಮಾಡಿದೆ. ಈ ನಮ್ಮ ಸಣ್ಣ ಪುಟ್ಟವರೆಲ್ಲ ಕಲೆಕ್ಟ್ ಮಾಡ್ಬಿಟ್ಟು ದುಡ್ಡು ನಂದೊಂದು 1 ಲಕ್ಷ ಇದೆ, ನಂದು 50,000 ಇದೆ ಅಂತ ಹೇಳ್ಬಿಟ್ಟು 7 ಲಕ್ಷ ಸರಿ ಮಾಡುದು. ಇವರು ಪಾರ್ಟಿಗಳು ಕಾರಲ್ಲಿ ಬರ್ತಾರೆ, ಅಲ್ಲಿ ನೋಡ್ತಾರೆ, ಅವ್ರು ನೋಡಿದ್ರೆ ಒಂಥರ ಮುಖ, ಹೊಸ ಮುಖಗಳು. ನಿಮ್ಗೆ 1 ಕೋಟಿ ಇದು 10 ಲಕ್ಷ ಕೊಡ್ತೀವಿ, 7 ಲಕ್ಷ ನಮಗ್ ಕೊಡಿ ಅಂತ ಎಲ್ಲ ಡೀಲ್ ನಡೀತು. ಯಾವುದು ನನ್ನ ನಡೀಲಿಲ್ಲ. ನಾನ್ ಕಣ್ಣಾರೆ ಅವ್ರನ್ನ ನೋಡಿದೆ. ನಮ್ಮ ಹುಡುಗರೇ, ನಮ್ಮ ಪಾಪ ಎಲ್ಲ ಅಮಾಯಕರನ್ನು ಮಾಡಿಬಿಟ್ಟಿದ್ದಾರೆ. 4,000ದಿಂದ 2,000 ಇಳಿಸಿದ್ದು ಭಾರಿ ಒಳ್ಳೆಯದು. ಇದು ಜನಗಳಿಗೆ ಅಷ್ಟು ದುಡ್ಡು ಅಷ್ಟು ಬೇಕೋ ಅಷ್ಟು ಅವಶ್ಯಕತೆ ಇರ್ತದೆ. ಇದು ಮೋದಿ ಅವರು ಮಾಡಿರೋ, ಸರ್ಕಾರದಲ್ಲಿ ಮೋದಿ ಅವರು ಮಾಡಿರೋದಂತೂ ಜನಸಾಮಾನ್ಯರಿಗೆ ಭಾರಿ ಒಳ್ಳೇದಾಗ್ತದೆ. ಒಂದೇ ನಿಮಿಷ ನಾರಾಯಣ ಸ್ವಾಮಿ, ಈಗ ರಘುವರೇ, ಒಬ್ಬರ ಅಭಿಪ್ರಾಯ ಹೀಗಿರ್ತದೆ ನೋಡಿ, ಸರ್ಕಾರ ನಮ್ ದುಡ್ಡು ಇಟ್ಕೊಂಡು ನೀ 20 ರೂಪಾಯಿ ತಗೋ, 100 ರೂಪಾಯಿ ತಗೋ ಅಂತ ಹೇಳಕ್ ಅವ್ರು ಯಾರು? ಕರೆಕ್ಟ್. ನನ್ ದುಡ್ಡು ಕೊಡದೆ ಇಟ್ಕೊಂಡು ನನ್ ದುಡ್ಡು ಬ್ಯಾಂಕಲ್ಲಿ ಇಡ್ಕೊ ಏನ್ ಅಧಿಕಾರ ಇದೆ? ಕರೆಕ್ಟ್. ನನ್ ಪ್ಯಾನ್ ನಂಬರ್ ಇದೆ ರೀ. ಕರೆಕ್ಟ್. ಏನ್ ಡಿಕ್ಟೇಟರ್ ಅವರು? ಕರೆಕ್ಟ್. ನಮ್ ದುಡ್ಡು ಏನ್ ನಮ್ಮ ಮಕ್ಕಳಿಗೆ ಇವತ್ತು ಕೇಳಲ್ಲ ರೀ. ಹೌದು. 10 ರೂಪಾಯಿ 20 ರೂಪಾಯಿ ಕೊಟ್ರೆ ನೀನಂತ ಅಪ್ಪ ಅಂತಾರೆ. ಕರೆಕ್ಟ್. ಎಕ್ಸಾಕ್ಟ್ಲಿ. ಏನ್ ವ್ಯವಸ್ಥೆ ಇರ್ತಕ್ಕಂಥದ್ದು ನೋಡಿ. ಈ ಒಂದು ಮಾರ್ಗದವರು ಜಾಸ್ತಿ ಆಗಿದ್ದಾರೆ ದೇಶದಲ್ಲಿ. ಕರೆಕ್ಟ್. Even the media has, I'm sorry to say, many of them have become a mouthpiece for Modi. They are tongue tied. ಕರೆಕ್ಟ್. ಸರ್, ಮೀಡಿಯಾ ಜನರ ಜೊತೆ ಇರಬೇಕು. ಜನರು ಬೀದಿಯಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ, ನಾವೇನ್ ಮಾತಾಡ್ತಿದೀವಿ? ವಾಟ್ ಯು ಆರ್ ಡೂಯಿಂಗ್ ಇಸ್ ಅ ರೈಟ್ ಥಿಂಗ್. ನೋಡಿ, ಇವತ್ತು ಜನ ಬ್ಲಾಕ್ ಮನಿ ವೈಟ್ ಮಾಡೋದಕ್ಕಿಂತ ಜನ ಕಷ್ಟಪಡ್ತಾರೆ. ನೋಡಿ, ಇನ್ನೋಸೆಂಟ್ ಪೀಪಲ್ ಆರ್ ಎಕ್ಸ್ಪ್ಲಾಯ್ಟೆಡ್ ಬೈ ದಿಸ್. ಅದನ್ನೇ ಹೇಳ್ತಿರೋದು ಸರ್. ಈಗ ಯಾರು ನನ್ನ ಪ್ರಶ್ನೆ ಇರೋದು ಇದು. 30% ಯಾರು ಸರ್ ಕೊಡ್ತಾರೆ ಗೊತ್ತಾ? ಪಾಪ ಕೂಲಿ ಅವನು 2 ಲಕ್ಷ ಇಟ್ಕೊಂಡೆ. ನಿನ್ಗೆ ನೀವತ್ತು ಹೋದ್ರೆ ನೋಡ್ತಾ ಇದಾರೆ, ಅಲ್ಲಿ ಟ್ಯಾಕ್ಸ್ ಅವ್ರು ಬರ್ತಾರೆ, ನಿನಗೊಂದು ನೋಡ್ಬಿಡ್ತಾರೆ, ಭಯ ಬಿದ್ದು ಬಿಟ್ಟಿದ್ದಾರೆ. ಅವ್ನು ವೈಟ್ ಮನೆ, ಅವ್ನಿಗೆ ಗೊತ್ತಿಲ್ಲ 2.5 ಲಕ್ಷದವರೆಗೂ ಟ್ಯಾಕ್ಸ್ ಇಲ್ಲ ಅಂತೆಲ್ಲ ಗೊತ್ತಿಲ್ಲ. 12 ಕೋಟಿ ರೈತರಿಗೆ ಟ್ಯಾಕ್ಸ್ ಇಲ್ಲ ಅಂತ ಗೊತ್ತಿಲ್ಲ. 12 ಕೋಟಿ ರೈತರು. ನೀವು ಕುಟುಂಬ ಅಂತ ಹೇಳಿದ್ರೆ ಇಂಟು 3-4 ಮಾಡಬೇಕು. 50 ಕೋಟಿ ಜನರಿಗೆ ಟ್ಯಾಕ್ಸ್ ಇಲ್ಲ ಈ ದೇಶದಲ್ಲಿ. 1.5% ಮಾತ್ರ ಟ್ಯಾಕ್ಸ್ ಕೊಡೋರು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ, CBDTಗೆ, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ಗೆ 1 ಲಕ್ಷ ಜನ ಹೋದ ವರ್ಷ
1 ಕೋಟಿ ವ್ಯವಹಾರನ ಪ್ಯಾನ್ ಕಾರ್ಡ್ ಇಲ್ಲದೆ ಮಾಡಿದ್ದಾರೆ ಅಂತ ಲೆಕ್ಕ ಇದೆ. ಅವ್ರು ಹಿಡಿಬೋದಾಗಿತ್ತಲ್ಲ. ನೋಡಿ, ಹೋದ ವರ್ಷ ಭಾರತೀಯರು 4,000 ಜನ ಮಿಲಿಯನೇರ್ಸ್ ಭಾರತೀಯರು ಅಮೆರಿಕಕ್ಕೆ, ಬೇರೆ ದೇಶಗಳಿಗೆ ಗ್ರೀನ್ ಕಾರ್ಡ್ ತಗೊಂಡು ಹೊರಟೋದ್ರು. ನಾವು ಮಲ್ಯ ಬಗ್ಗೆ ಮಾತ್ರ ಮಾತಾಡ್ತೀವಿ. ಹೋಗಿದವ್ರು ಎಷ್ಟು ಜನ? 4,000 ಜನ ಈ ದೇಶ ಬಿಟ್ಟು ಹೋದವರು. ಅವ್ರನ್ನ ಹಿಡಿಯೋಕ್ಕಾಗಲ್ಲ ನಿಮ್ಗೆ. ನಿಜವ ಹಂಗಾದ್ರೆ ಈ CBDT ಲೆಕ್ಕ ಇದೆಯಲ್ಲ ನಿಮ್ಗೆ, ಎಷ್ಟು ಲೆಕ್ಕ ಇದೆ ಗೊತ್ತಾ ನಿಮ್ಗೆ? 3 ಕೋಟಿ ಜನ 10 ಲಕ್ಷದಿಂದ 30 ಲಕ್ಷ ಪ್ಯಾನ್ ಕಾರ್ಡ್ ಇಲ್ಲದೆ ಖರ್ಚು ಮಾಡಿದ್ದಾರೆ. ಅವ್ರಿಗೆ ಹೇಳಿದ್ದಾರೆ 1 ಲಕ್ಷ ಜನ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ, ಪ್ಯಾನ್ ನಂಬರ್ ಕೊಟ್ಟಿಲ್ಲ. ಹೋಗಿ ಸ್ವಾಮಿ, ನಿಮ್ಗೆ ಯಾರು ಅಂತ ಗೊತ್ತಲ್ಲ. ಅವ್ರನ್ನ ಹಿಡಿಯೋದು ಬಿಟ್ಟು ಇಡೀ ದೇಶಕ್ಕೆ ದಂಗು ಬಿಡ. ಇದಂಗೆ ಗುಡ್ಡ. ಇನ್ನೊಂದು ಹೇಳ್ತಾರೆ ನಿಮ್ಗೆ, 3 ಲಕ್ಷ ಕೋಟಿ ಕಪ್ಪು ಹಣ ಇರತಕ್ಕಂಥದ್ದು ಅವರು ಸುಪ್ರೀಂ ಕೋರ್ಟಿಗೆ ಸರ್ಕಾರ ಹೇಳಿದ್ರೆ ತಗೊಳ್ಳೋಣ ನಾವು. ಯಾಕಂದ್ರೆ ನಾವು ಸ್ಪೆಕ್ಯುಲೇಷನ್ ಮಾಡೋದು ಬೇಡ. ಯಾಕಂದ್ರೆ ಸ್ಪೆಕ್ಯುಲೇಷನ್ 10% ಇಂದ 60% ಬ್ಲಾಕ್ ಮನಿ ಅಂತ ಹೇಳ್ತಾರೆ. ಅದು ಎಲ್ಲ ಸರ್ಕ್ಯುಲೇಷನ್ ಇರೋದು, ಅದು ಬೇರೆ ವಿಚಾರ. ಈಗ 3 ಲಕ್ಷ ಈಗ ಏನ್ ಹೇಳ್ತಿದ್ದಾರೆ ಇವತ್ತು, ಡಾಯ್ಚೆ ಬ್ಯಾಂಕು, ಡಿಲಾಯ್ಟು, ಮೆನಿ ಆಫ್ ದಿ ಇಂಟರ್ನ್ಯಾಷನಲ್ ಫರ್ಮ್ಸ್ ಏನ್ ಹೇಳ್ತಿದ್ದಾರೆ, ಈ ಕ್ವಾರ್ಟರ್ ಅಲ್ಲಿ GDP 0.5% ಕಮ್ಮಿ ಆಗುತ್ತೆ ಅಂತ. ಆಯ್ತಾ? ಅಗ್ರಿಕಲ್ಚರ್ ಗ್ರೋತ್ 4% ಈ ವರ್ಷ ಎಕ್ಸ್ಪೆಕ್ಟ್ ಮಾಡಿದ್ವಿ. ಯಾಕಂದ್ರೆ ಮಾನ್ಸೂನ್ ಸ್ವಲ್ಪ ಆವರೇಜ್ ಚೆನ್ನಾಗಾಯ್ತು, ಸೋಯಿಂಗ್ ಎಲ್ಲ ಚೆನ್ನಾಗಿದೆ ಖಾರೀಫ್ ಅಲ್ಲಿ. 4%, ಈಗ ಹೇಳ್ತಾರೆ 2% ಇಳಿತದೆ ಅಂತ. ನೀವು ಲೆಕ್ಕ ಹಾಕಿ ಸರ್. ನೀವು ಹೇಳ್ತಾರೆ 6 ತಿಂಗಳಲ್ಲಿ ಇಂಡಿಯಾ ವಿಲ್ ಲೂಸ್ 6 to 7 lakh crore. 6-7 ಲಕ್ಷ ಕೋಟಿ ಲಾಸ್ ಆಗುತ್ತೆ. ಎಷ್ಟಕ್ಕೆ ಹಿಡಿಯಕ್ ಹೋಗಿದ್ದು? 3 ಲಕ್ಷ ಕೋಟಿನ 3 ಲಕ್ಷ ಹಿಡಿಯಕ್ ಹೋಗ್ಬಿಟ್ಟು ಇದ್ರೊಳಗಡೆ ಇನ್ನೊಂದಾಗುತ್ತೆ. ಭಾರತದ ಎಕಾನಮಿ 64% ಕನ್ಸಂಪ್ಷನ್ ಬೇಸ್ಡ್. ಹೌ ಇಟ್ ಈಸ್ ಇನ್ಫಾರ್ಮಲ್ ಬೇಸ್ಡ್ ಇದೆಯೋ, 64% ಕನ್ಸಂಪ್ಷನ್ ಬೇಸ್ಡ್. ನೋಡಿ, ನಾನು ಅನೇಕ ಕಡೆ ಹೇಳಿದೆ, ನನಗೆ ಅಮೆರಿಕದಲ್ಲಿ ಟ್ವಿನ್ ಟವರ್ ಬಾಂಬ್ ಆಯ್ತು. ಬುಷ್ ಮೊದಲ ಸ್ಪೀಚ್ ಏನ್ ಮಾಡ್ದೆ ಸರ್? ಹೇಳಿದ್ದೇನು ಗೊತ್ತಾ? ನಿಮಗೆ ಕೈ ಮುಗಿತೀನಿ, ಅಂಗಡಿಗೆ ಹೋಗೋದು ಬಿಡಬೇಡಿ, ಶಾಪಿಂಗ್ ಮಾಡೋದು ಬಿಡಬೇಡಿ, ಧೈರ್ಯವಾಗಿ ನಿಮ್ ಬದುಕಿ ಹೇಗೆ ಬದುಕ್ತಿದ್ರು ಹಾಗೆ ಬದುಕಿ. ಯಾಕೆ ಗೊತ್ತಾ? ಕನ್ಸಂಪ್ಷನ್, ಇಫ್ ದೇ ಸ್ಟಾಪ್ ಕನ್ಸಂಪ್ಷನ್, ಪ್ರೊಡಕ್ಷನ್ ವಿಲ್ ಸ್ಟಾಪ್. ಕರೆಕ್ಟ್, ಯು ಆರ್ ರೈಟ್ ಸರ್. ಎಸ್, ಓಕೆ, ಒಂದು ಬ್ರೇಕ್ ತಗೋ ಬರ್ತೀನಿ. ವೀಕ್ಷಕರೇ, ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯ, ಯಾವುದೇ ರೀತಿಯ ಅಭಿಪ್ರಾಯ ಇರಲಿ, ಪಾಸಿಟಿವ್ ಇರಲಿ, ನೆಗೆಟಿವ್ ಇರಲಿ, ಹಂಚಿಕೊಳ್ಳಿ. ಬಟ್ ಬಹುತೇಕ ಜನರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರೋ ಪ್ರಕಾರ 4,500ದಿಂದ 2,000 ರೂಪಾಯಿ ಏಕಾಏಕಿ ಇಳಿಸಿಬಿಟ್ರೆ ಹೇಗೆ? ಕಪ್ಪು ಹಣವನ್ನ ಮಟ್ಟ ಹಾಕೋದಕ್ಕೆ ಜನಸಾಮಾನ್ಯರ ಬೀದಿ ನಿಂತ್ಕೋಬೇಕು ಅನ್ನೋದು ಯಾವ ನ್ಯಾಯ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದಾರೆ. ಎಸ್, ನಮ್ಮ ಚರ್ಚೆ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಸ್ಮಾಲ್ ಬ್ರೇಕ್. ಥೈಲ್ಯಾಂಡ್ ತಮ್ಮ, ಮಸಾಜ, ಹೇರ್ ಕಟ್, ರೂಟಪ್ಪ ರೂಟ್, ನಿಸರ್ಗಾಲಯ ರೂಟ್, ಬುಡದಿಂದಲೇ ದೃಢ. ಕೂದಲು ಉದುರುವಿಕೆಯನ್ನು ತಡೆದು ರೂಟ್ ಸೆಲ್ಸ್ ಆಕ್ಟಿವೇಟ್ ಮಾಡಿ ದೃಢವಾಗಿ ಬೆಳೆಯುವಂತೆ ಮಾಡುತ್ತದೆ. ನಿಸರ್ಗಾಲಯ ರೂಟ್ ಹೇರ್ ಆಯಿಲ್ ಅಂಡ್ ಶಾಂಪೂ. ಪೆಟ್ರೋಲ್ ಮುಗಿದರೆ ನಟರಾಜ ಸರ್ವಿಸ್, ಪಂಚರ್ ಆದರೆ ನಟರಾಜ ಸರ್ವಿಸ್. ಹಣ ಮತ್ತೆ ನೀನ? ನಾನೇನೋ ಗೋಡೆ ಮೇಲೆ ಇರೋ ಪಲ್ಲಿ ಉಚ್ಚೆ ಹೋಗ್ಬಿಡ್ತು ಅನ್ಕೊಂಡೆ. ನಿಮ್ಮ ಬಂಗಾರವನ್ನ ಅಡ ಇಟ್ಟಿದ್ದೀರಾ? 70ರಿಂದ 80% ದುಡ್ಡು ತಗೊಂಡು ನಿಮ್ ಬಂಗಾರಕ್ಕೆ ನೀವೇ ಬಡ್ಡಿ ಕಟ್ತಿದ್ದೀರಾ. ನೀವು ಬಂಗಾರವನ್ನ ಅಡ ಇಡೋ ಬದಲು ಅಟಿಕಾ ಗೋಲ್ಡ್ ಕಂಪನಿಗೆ ಇಂದಿನ ಆನ್ಲೈನ್ ಬೆಲೆಗೆ ಮಾರಾಟ ಮಾಡಬಹುದು. ನಿಮ್ಗೆ ಬಂಗಾರ ಬೇಕು ಅಂದಾಗ ಇಂದಿನ ಆನ್ಲೈನ್ ಬೆಲೆ ಮೇಲೆ 1% ಎಕ್ಸ್ಟ್ರಾ ಕೊಟ್ಟು ನಿಮ್ಗೆ ಇಷ್ಟವಾದ ಬಂಗಾರನ ಕೊಂಡ್ಕೋಬಹುದು. ನಿಮ್ಮ ಆಪತ್ಕಾಲದ ಬಂಧು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸರ್ಫಾ ಫುಡ್ಸ್, ಬದುಕಿನ ಬಣ್ಣ. ದೆವ್ವ, ಪಿಶಾಚಿ, ಭೂತ ಭೂಮಿ ಮೇಲೆ ಇರೋದು ನಿಜವೇ? ಇವೆಲ್ಲ ಮಾನವರೇ ಸೃಷ್ಟಿಸಿರುವ ಕಾಲ್ಪನಿಕ ಆಖ್ಯಾನವೇ? ಗೌಪ್ಯ ವಿಹಾರ ಗೊತ್ತಾ? ನಾವಿರೋಗೂ ನಡೆಯುತ್ತೆ ಆತ್ಮಸಂಚಾರ. ಅತಿಮಾನುಷ ಶಕ್ತಿಯನ್ನು ಹೊತ್ತು ನಿಂತಿದೆ ಕಡಲ ಕಿನಾರೆ. ಇತಿಹಾಸ ಪುಟದಲ್ಲಿ ದಾಖಲಾಗಿರುವ ನೌಕೆಗಳ ಸಮಾಚಾರ. ನಾಗವಲ್ಲಿಯ ನೌಕೆ ವೀಕ್ಷಿಸಿ. ಬ್ರಹ್ಮಾಂಡ ಇಂದು ರಾತ್ರಿ 10:30ಕ್ಕೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸರ್ಫಾ ಫುಡ್ಸ್, ಬದುಕಿನ ಬಣ್ಣ. ಎಷ್ಟು ಸುಂದರವಾಗಿದ್ದಾಳೆ.
ಶಿ ಸೋ ಟ್ಯಾಲೆಂಟೆಡ್. ಹಾಯ್, ಪ್ರಾಕ್ಟೀಸ್ ಮುಗೀತು. ಕಾಫಿ ಕುಡಿಯೋಣ್ವೆ? ನಾನು ಇನ್ನೊಂದಿಷ್ಟು ಪ್ರಾಕ್ಟೀಸ್ ಮಾಡಬೇಕು. ಮೇ ಬಿ ನೆಕ್ಸ್ಟ್ ಟೈಮ್. ಏನ್ ಡೆಡಿಕೇಶನ್ ಅಪ್ಪ. ಮಮ್ಮಿ ಮಮ್ಮಿ ಪ್ರಸ್ತುತವಿದೆ ಹೊಸ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ನಮ್ಮ ಎಕ್ಸ್ಪರ್ಟ್ಗಳು ಹಳದಿ ಮತ್ತು ಚಂದನದ ಅತ್ಯುತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಆದ್ದರಿಂದ ನೀವು ಪಡೆಯುವಿರಿ ತಾರುಣ್ಯಪೂರ್ಣ ಹೊಳಪಿನ ತ್ವಚೆಯನ್ನು ಯಾವಾಗ್ಲೂ. ಮಮ್ಮೀನು ರಾಕ್ ಸ್ಟಾರು. ಆಪತ್ಕಾಲದಲ್ಲಿ ಚಿನ್ನ ಅಡ ಇಟ್ಟು ಕಷ್ಟ ನೀಗ್ಬೋದು, ಆದ್ರೆ ಅಡ ಇಟ್ಟು ಚಿನ್ನ ಬಿಡಿಸ್ಕೊಳ್ಕಾಗ್ದಿದ್ರೆ ಚಿಂತಿಸಬೇಡಿ. ನಿಮ್ ಸಹಾಯಕ್ಕಾಗಿಯೇ ಅಟಿಕಾ ಗೋಲ್ಡ್ ಕಂಪನಿ ಜನ್ಮ ತಾಳಿದೆ. ನೀವು ಅಡ ಇಟ್ಟ ಬಂಗಾರನ ಬಿಡಿಸಿ ಇವತ್ತಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂತಾರೆ. ಅಟಿಕಾ ಗೋಲ್ಡ್ ಕಂಪನಿ, ನಿಮ್ಮ ಆಪತ್ಕಾಲದ ಬಂಧು. ಆರ್ಥಿಕ ತುರ್ತು ಪರಿಸ್ಥಿತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕರೆ ಮಾಡಿ ನಿಮ್ಮ ಸಂದೇಹ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ. ತಜ್ಞರಿದ್ದಾರೆ, ಅದಕ್ಕೆ ಪರಿಹಾರವನ್ನ ಮತ್ತು ಉತ್ತರವನ್ನು ಕೂಡ ಕೊಡ್ತಾರೆ. ಓಕೆ, ಕೃಷ್ಣರಾಜ್ ಅವರೇ, ನಮಗೊಂದು ಎಲ್ಲ ಭರವಸೆ ಹುಟ್ಟಿಸ್ತಾ ಇದಾರಪ್ಪ. ನೀವು ಇವತ್ತು ಸಾಲಲ್ಲಿ ನಿಂತ್ಕೊಂಡ್ರೆ, ದೇಶಕ್ಕೋಸ್ಕರ ಸ್ವಲ್ಪ ತ್ಯಾಗ ಮಾಡಿದ್ರೆ, ಹೊಟ್ಟೆ ಮೇಲೆ ತಣ್ಣೀರು ಸ್ವಲ್ಪ ಬಟ್ಟೆ ಹಾಕೊಂಡು 4 ದಿವಸ ಇರಿ, ಮುಂದೆ ನಿಮ್ಗೆ ಬಹಳ ಒಳ್ಳೇದಾಗ್ತದೆ. ರೇಟ್ ಎಲ್ಲ ಇಳಿದು ಬಿಡ್ತದೆ. ಪೆಟ್ರೋಲು, ತರಕಾರಿ, ಇದು ಬೇಳೆಕಾಳುಗಳು ಎಲ್ಲದು ಇಳಿದು ಬಿಡುತ್ತೆ. ನೀವು ಆರಾಮಾಗಿರ್ತೀರಿ ಅಂತ. ಎಂತ ಚಂದ ಕಲ್ಪನೆ ಅಂತ ನನಗೆ ಅನ್ಸುತ್ತೆ. ಈ ಒಂದು ಡಿಮಾನಿಟೈಸೇಷನ್ ಪಾಲಿಸಿಯಿಂದ ಆರ್ಥಿಕ ವ್ಯವಸ್ಥೆನಲ್ಲಿ 10 to 15% ಕರೆಕ್ಷನ್ ಆಗುತ್ತೆ ಹೊರತು ಎಲ್ಲ ಕರೆಕ್ಷನ್ ಆಗುತ್ತೆ ಅನ್ನೋದು ಸುಳ್ಳು. ಅದರಿಂದ ಬೆಳೆಗಳು ಎಷ್ಟು ಕಡಿಮೆ ಆಗುತ್ತೆ ಅಂತಂದ್ರೆ ಒಂದು 10% ಕಡಿಮೆ ಆಗ್ಬೋದು. ರಿಯಲ್ ಎಸ್ಟೇಟ್ ಬೆಲೆಗಳು ಕಡಿಮೆ ಆಗ್ಬೋದು. ಮತ್ತೆ ಅದೊಂದೇ ದೊಡ್ಡ ಒಂದು ಬ್ಲ್ಯಾಕ್ ಮನಿ ಇರುವಂತ ವ್ಯವಸ್ಥೆ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡಿದೀವಿ ಈಗ. ಆದ್ರೆ ಬ್ಲ್ಯಾಕ್ ಮನಿ ಎಲ್ಲಾ ಕಡೆ ಇದೆ. ಇವ್ರು ಹೇಳ್ದಾಗೆ ಬ್ಲ್ಯಾಕ್ ಮನಿ ನೀವು ವ್ಯಾಪಾರ ಮಾಡಿದಾಗ, ವ್ಯಾಪಾರದಲ್ಲಿ ನೀವು ಲಾಭಾಂಶ ಎಷ್ಟು ಬಂದಿದೆ ಅನ್ನೋದನ್ನ ತೆರಿಗೆ ಮೂಲಕ ಕಟ್ಟದೇ ಇದ್ದಾಗ ಅಲ್ಲೂ ಬ್ಲ್ಯಾಕ್ ಮನಿ ಇದೆ. ಎಸ್, ಬಂದೆ ಸರ್. ಸೈಯದ್ ಅಂತ ಚಾಮರಾಜನಗರದಿಂದ ಕಾಲ್ ಮಾಡಿದ್ದಾರೆ. ಸೈಯದ್ ಅವರೇ ಹೇಳಿ. ನಮಸ್ಕಾರ ಸರ್. ನಮಸ್ತೆ ಸೈಯದ್ ಅವ್ರು, ಹೇಳಿ. ಇದು ಮೋದಿ ಸರ್ ಅವರು ಮಾಡಿರೋದು ಬಹಳ ತಪ್ಪು ಸರ್. ಇದು ಒಂದು ಇದ್ರ ಒಂದು ಜಮೀನಲ್ಲಿ ಎಲ್ಲ ಇದಕ್ಕೂ ಔಷಧಿ ಹೊರಗೆ ಇದು. ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಇವರೆಲ್ಲ ಯಾತಕ್ಕಿದ್ದಾರೆ? ಕರೆಕ್ಟ್. ಯಾರ ಹತ್ರ ಕಪ್ಪಣ್ಣ ಇದು ಅವ್ರಿಗೆ ಚಾರ್ಜ್ ಮಾಡಿ ಎಲ್ಲಾ ಡಿಸ್ಟ್ರಿಕ್ಟ್ ಗಳಲ್ಲಿ ಅವ್ರವ್ರಿಗೆ ಇದೆಲ್ಲ ಚಾರ್ಜ್ ಮಾಡ್ಬೇಕು. ಈಗ ನಾವು ಬಡವರು ಒಂದ್ 3 ಎಕರೆ ಜಮೀನ್ ಇಟ್ಕೊಂಡಿದೀವಿ ನಾವು. ಅದ್ರಲ್ಲಿ ಏನೋ ಒಂದು 10 ವರ್ಷ ನಮ್ಗೆ ಮನೆಗಳಿಲ್ಲ, ಒಂದು 2 ಲಕ್ಷ ಅವ್ರನ್ನ ಸೇರಿಸಿ ಒಂದು 10-20 ಲಕ್ಷ ನಾವು ಮಡಿ ಕಟ್ಟಿದೀವಿ. ಈಗ ಮನೆ ಕಟ್ಬೇಕು, 3 ಮಕ್ಳು ಇದಾರೆ, ಮದುವೆ ಮಾಡ್ಬೇಕು. ಏಕದಮ್ ಅದು 20 ಲಕ್ಷ 2.5 ಲಕ್ಷ ಕಟ್ಟಿ ನೀವು ಟ್ಯಾಕ್ಸ್ ಅಂದ್ರೆ ನಾವ್ ಏನ್ ಮಾಡೋದು ಸರ್? ನೋಡಿ, ತಪ್ಪಲ್ಲ ಇದು ಮೋದಿ ಸರ್ ಅವ್ರು ಮಾಡಿರೋದು. ಇದು ಒಂಥರ ಇದಾಗೋಯ್ತು, ಆಡಳಿತ ಒಬ್ಬರದೇ ಆಗೋಯ್ತು. ಇದು ಸರ್ವಾಧಿಕಾರ ಆಯ್ತು, ಸರ್ವಾಧಿಕಾರ ಆಗೋಯ್ತು. ಇದು ತಪ್ಪಲ್ಲ. ಇದು ರೈತರಿಗೆ ಮಾಡ್ತೀನಿ ಒಳ್ಳೇದ್ ಮಾಡ್ತೀನಿ ಅನ್ಬಿಟ್ಟು ಸರಿಯಾಗಿ ಮಾಡೋದು ಇವರು. ಈಗ ಓಕೆ, ಒಂದೇ ನಿಮಿಷ ಸೈಯದ್ ಅವರೇ ಲೈನಲ್ಲಿ ರಘುವರೆ. ನೋಡಿ, ಇಂಥ ಸಮಸ್ಯೆಗಳೇ ಇರೋದು. ಈಗ ಅವ್ರು ಏನ್ ಮಾಡ್ಬೇಕು? ನಾನ್ ರೈತ, ನನ್ಗೆ 3 ಎಕರೆ ಇರ್ತಕ್ಕಂಥದ್ದು, ನನಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ, ನಾನು ಇಷ್ಟು ವರ್ಷದ ನನ್ನ ಲಾಭ ಬಂದಿದೆ ಅಂತ ಹೇಳಿ ಅವ್ರೊಂದ್ ಸಣ್ಣ ಲೆಕ್ಕಾಚಾರ ಮನೇಲಿ ಇಟ್ಕೊಂಡು ಬ್ಯಾಂಕಿಗೆ ಕಟ್ಬೇಕೀಗ. ಯಾಕಂದ್ರೆ ಆಮೇಲೆ ಯಾರಿಗಾರು ಕಮಿಷನ್ ಕೊಡೋದು 20%, 30%. ನನ್ನ ದುಡ್ಡು ವೈಟ್ ಅಲ್ಲ, ನಿಮ್ ದುಡ್ಡು ವೈಟೆ. 1 ಕೋಟಿ ಇದ್ರು ನಿಮ್ದು ವೈಟೆ. ಅದು ರೈತರಿಗೆ ಎಕ್ಸಂಪ್ಷನ್ ಇದೆ. ಸೊ ಏನು ಭಯ ಬೀಳ್ಬೇಕಾಗಿಲ್ಲ. ಅವ್ರು ಏನ್ ಮಾಡ್ಬೇಕು ಅಂದ್ರೆ, ಏನಂದ್ರೆ ಸಮಸ್ಯೆ ಏನಂದ್ರೆ ಪಾಪ ಅವ್ರಿಗೀಗ ಹಾಕಿದ ತಕ್ಷಣ ನೀನ್ ಎಲ್ಲಿಂದ ಅಂತ ಅವ್ರಿಗೆ ಸ್ವಲ್ಪ ಹರಾಸ್ಮೆಂಟ್ ಆಗ್ಬಹುದು. ಈಗ ಒಳ್ಳೆ ಆಡಿಟ್ ಕಾಲ ಇದು, ಒಳ್ಳೆ ಇದು. ಸೊ ಹೇಳ್ಬಿಟ್ಟು ಅವ್ರು ಹೇಳ್ಬೇಕಾಗುತ್ತೆ. ಬಟ್ ಎಕ್ಸಂಪ್ಷನ್ ಇದೆ, ಆದ್ರೆ ಕ್ವಶನ್ ಗಳನ್ನ ಕೇಳುವಂತದ್ದು ಅವ್ರಿಗೆ ಒಂಚೂರು ಭಯ ಇರ್ಬೋದು. ಇದಕ್ಕೋಸ್ಕರ ಕಮಿಷನ್ ಕೊಟ್ಟು ಕಳ್ಕೊಳ್ಳೋದು ಬೇಡ, ಇರೋ ದುಡ್ಡನ್ನ ಹಾಕಿ ಬ್ಯಾಂಕಿಗೆ ವ್ಯವಹಾರ ಮುಂದುವರಿಸಿ. ಸೈಯದ್ ಅವರ ಇನ್ನೊಂದೇ ಒಂದು ವಿಚಾರ ಹೇಳ್ಬೇಕು. ಸಾಮಾನ್ಯವಾಗಿ ಮುಸ್ಲಿಂ ಇದ್ರಲ್ಲಿ ಜನಾಂಗದಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಿಲ್ಲ. ಯಾಕೆಂದ್ರೆ ಅವರು ಇಸ್ಲಾಮಿಕ್ ಬ್ಯಾಂಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಎಲ್ಲ ಸುಮಾರು ಜನಕ್ಕಿದೆ. ಅಲ್ಲ, 1 ನಿಮಿಷ, ಅದನ್ನ ನೆಪ ಮಾಡಿನಾದ್ರೂ ಇವಾಗ ತೋರಿಸ್ಲಿಕ್ಕೆ ನಿಮ್ಗೆ ಅನುಕೂಲ ಆಗ್ಬೋದು. ಯಾಕಂದ್ರೆ ನೀವು ಪ್ರಾಮಾಣಿಕವಾಗಿ ಗಳಿಸಿದೀನಿ ಅಂತ ಹೇಳಿದ್ರೆ ಈ ಮಾತನ್ನ ಹೇಳ್ತಾ ಇದ್ದೀನಿ. ಹಂಗಾಗಿ ನಾವು ಇಷ್ಟು ದಿನ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸೇರ್ಕೊಂಡಿರ್ಲಿಲ್ಲ. ಈಗ ಅಂತ ಅವಕಾಶ ಬಂದಿದೆ. ಹಂಗಾಗಿ ಹಿಂದಿನ ನನ್ನ 5 ವರ್ಷದ್ದು 10 ವರ್ಷದ್ದು ಎಷ್ಟು ವರ್ಷದ ಸೇವಿಂಗ್ಸ್ ಅಂತ ಹೇಳ್ತಿದಿರೋ ಅದನ್ನ ಪ್ರಾಮಾಣಿಕವಾಗಿ ಸಲ್ಲಿಸಿ, ಹಂಗೆ ಅದೊಂದು ಅಫಿಡವಿಟ್ ಕೊಡಿ. ಕೆಲವು ಜಮಾಯತಿ ಇಸ್ಲಾಮಿ ಅವರು ಇವರು ಕೆಲವೊಂದು 0.1% ಈ ಇಂಟ್ರೆಸ್ಟ್ ಕಟ್ಟಬಾರ್ದು, ಹರಾಮ್ ಅಂತ ಹೇಳತಕ್ಕಂಥದ್ದು. ಓವರ್ ಆಲ್ ಅವ್ರಿಗೆ
ಯುವಕರೇ, ನೀವು ಕೂಡ ಕರೆ ಮಾಡಿ. ನಿಮ್ಮ ಯಾವುದೇ ರೀತಿಯ ಸಮಸ್ಯೆ ಇರಬಹುದು, ಆತಂಕ ಇರಬಹುದು, ಭಯ ಇರಬಹುದು. ಎಸ್, ನಾ ಈಗ ಹೇಳಿದ ಕೆಲವು ಎಕ್ಸಾಂಪಲ್ ಬರ್ತೇನೆ. ನಾನು 4-5 ವರ್ಷದಿಂದ ಕೂಡಿಟ್ಟಿದ್ದೆ ಮನೆ ಕಟ್ಟಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅಂತ. ಬಟ್ ಈಗ ಏಕಾಏಕಿ ನಾನು ಅದನ್ನು ಕಟ್ಬಿಟ್ರೆ ಆದಾಯ ತೆರಿಗೆ ಇಲಾಖೆಗೆ ಹೋಗ್ಬಿಡ್ತದೆ, ಸೊ ನನ್ನ ಮೇಲೆ ದಂಡ ಹಾಕ್ತಾರೆ. ಈಗ ಹೆದರಿಕೆ ಇರುತ್ತೆ. ಖಂಡಿತವಾಗಿ ಹೆದರುವಂತ ಅಗತ್ಯ ಇಲ್ಲ. ನೀವು ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿದ್ದಿದ್ರೆ, ಕೃಷಿಯಿಂದ ಎಸ್ಪೆಷಲಿ ಕೃಷಿಕರಿಗೆ ದೊಡ್ಡ ಆತಂಕ ಎದುರಾಗ್ತಾ ಇದೆ. ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಎಸ್ ಕೃಷ್ಣರಾಜ್, ಅದೇ ಕೃಷಿಕರಿಗೆ ಇದರಿಂದ ಬಹಳಷ್ಟು ಸಮಸ್ಯೆ ಆಗಿದೆ. ಯಾಕಂತಂದ್ರೆ 60 to 65% ನಮ್ಮ ದೇಶದಲ್ಲಿ ಕೃಷಿಕರೇ ಇರೋದು. ಅವ್ರಿಗೆಲ್ಲ ಬ್ಯಾಂಕ್ ಅಕೌಂಟ್ ಇಟ್ಕೊಂಡಿರಲ್ಲ. ಮತ್ತೆ ಹಳ್ಳಿಗಾಡಿನಲ್ಲಿ ಬ್ಯಾಂಕ್ಗಳು ಸರ್ವೇ ಸಾಮಾನ್ಯವಾಗಿ ಇಲ್ಲ, ಸಿಟಿಲಿ ಇರುವಾಗೆ ಅಲ್ಲಿಲ್ಲ. ಅದರಿಂದ ಅವರು ಕ್ಯಾಶ್ ರೂಪದಲ್ಲೇ ಹಣವನ್ನ ಇಟ್ಕೊಂಡಿರೋದ್ರಿಂದ ಅವ್ರಿಗೆ ಬಹಳಷ್ಟು ಆತಂಕಗಳಾಗಿದೆ. ಇದನ್ನ ಸರ್ಕಾರ ಪರಿಗಣಿಸಬೇಕಾಗಿತ್ತು, ಪರಿಗಣಿಸಿಲ್ಲ. ಈಗ ಅವ್ರಿಗೆ ಒಂದು ಸಪರೇಟ್ ಸ್ಕೀಮ್ ಅನ್ನ ಹೊರಡಿಸಬೇಕು. ಎಲ್ಲಾ ರೈತರು ಹಣನ ಡೆಪಾಸಿಟ್ ಮಾಡಬೇಕು. ಅವ್ರಿಗೆ ಯಾರಿಗೂ ಹರಾಶ್ ಮಾಡಬಾರ್ದು. IT ಡಿಪಾರ್ಟ್ಮೆಂಟ್ ಆಗ್ಲಿ ಇನ್ನೊಬ್ಬರಾಗ್ಲಿ ಹರಾಸ್ ಮಾಡಬಾರ್ದು. ಅವರ ಹಣದಿಂದ ಆರ್ಥಿಕ ಎಕಾನಮಿ ಮೇಲೆ ಪರಿಣಾಮ ಉಂಟಾಗುತ್ತೆ. ಪಾಸಿಟಿವ್ ಪರಿಣಾಮ ಉಂಟು ಮಾಡಬೇಕು ಅಂತಂದ್ರೆ ಅವ್ರನ್ನ ಹರಾಸ್ ಮಾಡಬಾರ್ದು. ಅವ್ರಿಗೆಲ್ಲ ಸೇಫ್ ಗಾರ್ಡ್ ಅನ್ನ ಮಾಡಬೇಕು. ಅವ್ರನ್ನೆಲ್ಲ ಹಣವನ್ನ ಇಟ್ಕೊಂಡು ಅವ್ರಿಗೆ ಎಷ್ಟು ಮತ್ತೆ ಅಗ್ರಿಕಲ್ಚರ್ ಮತ್ತೆ ಬೇಸಾಯ ಮಾಡೋದಕ್ಕೆ ಹಣವನ್ನ ಎಷ್ಟು ಬೇಕು ಅಷ್ಟನ್ನ ವಾಪಸ್ ಮಾಡಬೇಕು. ಈ ರೀತಿ ಅವರು ರಿಸ್ಟ್ರಿಕ್ಷನ್ ಮಾಡಿದ್ರೆ ಆರ್ಥಿಕತೆ ಬಹಳ ಹಾಳಾಗೋದ್ರಲ್ಲಿ ಸಂಶಯವೇ ಇಲ್ಲ. ಅದರಿಂದ ಈಗ ಅತ್ಯಂತ ಜರೂರಾಗಿ ಅಗ್ರಿಕಲ್ಚರಿಸ್ಟ್ಗೆ ಒಂದು ಪಾಲಿಸಿಯನ್ನ ತಕ್ಷಣವಾಗಿ ಒಂದು ತರಬೇಕು. ಏನ್ ಪಾಲಿಸಿ ತರಬೇಕು ಅಂತಂದ್ರೆ, ಅವರೆಲ್ಲ ಎಲ್ಲಿ ಬ್ಯಾಂಕ್ಗಳು ಹತ್ತಿರದ ಬ್ಯಾಂಕ್ಗಳಿಗೆ ಹೋಗಿ ಹಣವನ್ನ ಡೆಪಾಸಿಟ್ ಮಾಡಬೇಕು. ಡೆಪಾಸಿಟ್ ಮಾಡಿದಂತ ಹಣದಲ್ಲಿ ಅವರಿಗೆ ಒಂದು ಮಿತಿಯನ್ನ ಹೆಚ್ಚುಗೊಳಿಸಬೇಕು. ಅವ್ರಿಗೆ ಅವಶ್ಯಕತೆಗೆ ತಕ್ಕಂತೆ ಮಿತಿಯನ್ನ ಹೆಚ್ಚುಗೊಳಿಸಿ. 25,000 ರೂಪಾಯಿ ಇದೆ. 25,000 ರೂಪಾಯಿ ಇದೆ. ಒಂದು ವಾರಕ್ಕೆ ಸಾಲ ತಗೊಳ್ಳೋಕೆ 50,000 25,000 RTGS ಅಲ್ಲಿ ಬಂದಿದ್ರೆ ಅವಾಗ ಡ್ರಾ ಮಾಡ್ಕೋಬಹುದು ಅಂತ ಹೆಚ್ಚುವರಿಯಾಗಿ. ಈಗ ಅವ್ರ ಹಣ ತಗೊಳ್ಳೋದಿಕ್ಕೆ 50,000 ಇದು ಮಾಡಬಹುದು. ಯಾಕಂತಂದ್ರೆ ಅವ್ರ ಹಣ ಈಗ ಒಬ್ಬರು ಬೋರ್ವೆಲ್ ತೆಗೆಸ್ಕೋಬೇಕಾಗಿರ್ತದೆ, ಅಥವಾ ಕಬ್ಬಿನ ಒಂದು ಇದನ್ನ ಮಾರಾಟ ಮಾಡ್ಬೇಕಾಗಿರ್ತದೆ, ಅದು ಸಾಲ ತೀರಿಸಬೇಕಾಗಿರ್ತದೆ. ಅದರಿಂದ ಬಡ್ಡಿ ಜಾಸ್ತಿ ಆಗ್ತಾ ಇರ್ತದೆ. ಸೊ ಹಲವಾರು ಸಮಸ್ಯೆಗಳಿದೆ ಇಲ್ಲಿ. ಇದು ಬಹಳ ಕಠಿಣವಾದ ಸಮಸ್ಯೆ, ಸಂಕಷ್ಟ ಸ್ಥಿತಿಯಲ್ಲಿದೆ ಆರ್ಥಿಕತೆ. ಆದ್ರಿಂದ ಇನ್ನೂ ತೊಂದರೆಗಳನ್ನು ತಪ್ಪಿಸೋದಕ್ಕೋಸ್ಕರ ತುರ್ತಾಗಿ ಅಗ್ರಿಕಲ್ಚರಿಸ್ಟ್ ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಮೋದಿ ಅವರು ತಕ್ಷಣ ಒಂದು ಪಾಲಿಸಿಯನ್ನ ಜಾರಿಗೊಳಿಸಬೇಕು. ಸರ್ ಹೇಳ್ತೀರಲ್ಲ, ಯಾಕಂದ್ರೆ ರೈತರ ವಿಚಾರನೆ ಮಾತಾಡ್ತಾ ಇದೀವಿ. ಈಗಾಗಲೇ ರೈತರು ಸಾಲ ಮಾಡ್ಕೊಂಡು ಮರ್ಯಾದೆ ಗಂಜಿ ಬ್ಯಾಂಕಿಗೂ ಕಟ್ಟಕ್ಕಾಗಲ್ಲ, ಬಂದು ಇದ್ಬದ್ದೆಲ್ಲ ತಗೊಂಡು ಹೋಗ್ತಾರೆ ಬ್ಯಾಂಕ್ನವರು. ಎಷ್ಟು 1,500,000ಕ್ಕೂ ಹೆಚ್ಚು ಜನ ರೈತರು ಸಾವಿಗೀಡಾಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡು. ಮತ್ತೆ ಅಗೇನ್ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಾಗ ಈಗ ನೋಡಿ ಏನಾಗ್ಬೋದು, ಹೈದರಾಬಾದಲ್ಲಿ ಈರುಳ್ಳಿ ಮಾರಾಟ, ಈರುಳ್ಳಿ 50 ದಿನ ಇಡಕ್ಕಾಗಲ್ಲ. ಹೌದು, ಆಮೇಲೆ ಇದರೊಳಗಡೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಇದೆ. 14% ಭಾರತೀಯ ಭೂಮಿ ಹಿಡುವಳಿದಾರರಿಗೆ ಟೈಟಲ್ ಇಲ್ಲ, ಟೈಟಲ್ ಲೆಸ್ ಲ್ಯಾಂಡ್ ಓನರ್ಶಿಪ್. ಅವ್ರು ಏನ್ ಮಾಡ್ತೀರಾ? ಈಗ ಬ್ಯಾಂಕಿಗೆ ಹೋದ್ರೆ ಖಾತೆ ತಗೋಬಾ ಅಂತಾನೆ, ಪತ್ರ ಇಲ್ಲ ಸಾರ್, ಸಿಕ್ಕಾಕ್ಸ್ಬಿಟ್ರಿ. ನಿಜವಾಗಿ ಅನ್ಯಾಯ ಅದು. ಆಮೇಲೆ ನೀವು ಟೆನೆನ್ಸಿ ಅಗ್ರಿಕಲ್ಚರ್ ಇದೆಯಲ್ಲ, ಹೈದರಾಬಾದ್ ಅಲ್ಲಿ, ಆಂಧ್ರ ಪ್ರದೇಶದಲ್ಲಿ 35% ಇದೆ. ಈಗೂ ಇದೆ. ಹೌದು, ಟೆನೆನ್ಸಿ ಆಕ್ಟ್ ಈಗ ನನ್ನ ನಾಳೆ ಬರುತ್ತೆ ನಾಡಿಗೆ ಬರುತ್ತೆ ಅಂತ ಕೂತ್ಕೊಂಡಿದ್ದಾರೆ. ಏನ್ ಮಾಡೋದು ಅವರು? ಪತ್ರ ತಗೋಬಾ ಅಂದ್ರೆ ಪತ್ರ ಇಲ್ವಲ್ಲ. ಏನ್ರಿ ಇದು? ಬ್ಲಾಕ್ ಎಕಾನಮಿ ಇರೋದು ಅರ್ಬನ್ ಏರಿಯಾಸ್ ಅಲ್ಲಿ ಜಾಸ್ತಿ ಇರೋದು. ಓಕೆ, ಬಂದೆ ಸರ್, ಬಂದೆ. ಸುಂದರಮ್ಮ ಅವರು ಕಾಲ್ ಮಾಡಿದ್ದಾರೆ. ನಮಸ್ತೆ ಸುಂದರಮ್ಮ ಅವರೇ. ನಮಸ್ಕಾರ ಸರ್. ಹೇಳಿ ಮೇಡಮ್. ಹಾ ಸರ್, ನಾನು ಮನೇಲಿ ಮಾರ್ಟ್ಗೇಜ್ ಲೋನ್ ತಗೊಂಡಿದ್ದೆ ಸರ್. 14ರಲ್ಲಿ ಮಗ ಹೈಯರ್ ಸ್ಟಡೀಸ್ ಹೋಗ್ಬೇಕು ಅಂತಿದ್ದ. ಅದೀಗ ಇವನು ಈಗೆಲ್ಲ GRA ಇದೆಲ್ಲ ಪಾಸ್ ಮಾಡಿದಾನೆ. ಇವನ್ ಕಡೆ ಅಪ್ಲೈ ಮಾಡ್ತಿದ್ದಾನೆ. ಈಗ ನಾವು ಬ್ಯಾಂಕ್ ಅಲ್ಲಿ ತೋರ್ಸಿದ್ರೆ ಏನಂತಾರೆ ಸರ್? ಡೆಪಾಸಿಟ್ ತೋರಿಸ್ಬೇಕಲ್ಲ? ಬ್ಯಾಂಕ್ ಅಲ್ಲ, ನೀವು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದ್ದೀರಾ? ಹ್ಞೂ ಸರ್, ಲೋನ್ ತಗೊಂಡಿದ್ವಿ. ಅದು ಮಾರ್ಟ್ಗೇಜ್ ಲೋನ್ ತಗೊಂಡಿದೀವಿ ಸರ್. ಬ್ಯಾಂಕ್ ಅಂದ್ರೆ ಇನ್ಸ್ಟಿಟ್ಯೂಷನ್ ಚಿಟ್ ಫಂಡ್ ಅಲ್ಲ ಸರ್, ಮಾಮೂಲಿ SBM ಬ್ಯಾಂಕ್ ಅಲ್ಲಿ. ತೊಂದ್ರೆ ಇಲ್ಲ ಅದರಲ್ಲಿ. ಅದೇ ಅವಾಗ ತಗೊಂಡಿದ್ರಲ್ಲ, ಈಗ ಮಗ ಹೋಗ್ತಿದ್ದಾನೆ ಸರ್. ಅವ್ನು GRA ಮತ್ತೆ ಇದೆಲ್ಲ ಪಾಸ್ ಆಗಿದೆ, ಒಂದು ಎಕ್ಸಾಮ್ ಎಲ್ಲ. ಅದಕ್ಕೆ ತೊಂದರೆ ಆಗುತ್ತೆ. ನೀವು ಕ್ಯಾಶ್ ಹಾಕ್ಬೇಕು ಅಂತ ಏನಾದ್ರು ಇದ್ರೆ ಅಡಿಷನಲ್ ಆಗಿ ಅವ್ರು ಏನಾದ್ರು ಡೆಪಾಸಿಟ್ ಕೇಳ್ತಾರೆ. ಕೆಲವು ಸಾರಿ ಇಷ್ಟು ಮಿನಿಮಮ್ ಡೆಪಾಸಿಟ್ ಇದೆಯಾ ಅಂತ ಕೇಳ್ತಾರೆ. ಆವಾಗ ನಿಮಗೆ ಸೋರ್ಸ್ ಇದ್ರೆ ಆ ಸೋರ್ಸ್ ಅನ್ನ ತೋರಿಸಿ ನೀವು ಹಾಕ್ಬೇಕು. 2.5 ಲಕ್ಷದವರೆಗೆ ಏನ್ ಸಮಸ್ಯೆ ಇಲ್ಲ. ಅದಕ್ಕೂ ಖರ್ಚು ಮಾಡಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಈಗ ಏನ್ ಸಮಸ್ಯೆ ಇಲ್ಲ. ಅಲ್ಲ, ಅವ್ರೇನಾದ್ರು ಪಾಸ್ ಮಾಡಿದ್ದು ಅಂತ ಕ್ಯಾಶ್ ಹಾಕ್ಬೇಕು ಅಂತಿದ್ರೆ
ಅದು ವೈಟ್ ಆಗಿದ್ರೆ ಏನು ಸಮಸ್ಯೆ ಇಲ್ಲ. ಅಲ್ಲ, ನೀವು ಸಾಲ ತಗೊಂಡು ಇವಾಗ ಅದನ್ನ ಹಾಕಿದ್ರೆ ತೊಂದರೆ ಆಗತ್ತಾ ಅಂತ ಕೇಳ್ತಿದ್ದೀರಿ ಅನ್ಕೊಳ್ತೀನಿ. ಹಂಗೇನು ತೊಂದರೆ ಆಗೋದಿಲ್ಲ. ಇವ್ರು ಹೇಳ್ದಂಗೆ, ರಘು ಅವ್ರು ಹೇಳ್ದಂಗೆ ನೀವು ಅದನ್ನ ವಾಪಸ್ ಹಾಕಿ ಅದನ್ನ ಚೆಕ್ ಮೂಲಕ ಕೊಟ್ಬಿಡಿ ಅಷ್ಟೇ, ಏನು ಸಮಸ್ಯೆ ಆಗೋದಿಲ್ಲ. ಸುಂದರಂ ಅವರೇ, ಕ್ಲಿಯರ್ ಆಯ್ತಾ? ಈಗ ಓಕೆ. ನೋಡಿ, ಇದೆಲ್ಲ ಚಿಕ್ಕ ಪುಟ್ಟದು ಅಂತ ಅನ್ಸ್ಬೋದು, ಬಟ್ ಬಹುದೊಡ್ಡ ಆತಂಕ. ಮಗನ ಭವಿಷ್ಯದ ಪ್ರಶ್ನೆ ಬಂದಾಗ ಈಗ ತೆಂಗಿನ ಮರ ಹತ್ತವನಿಗೆ ಕೇರಳದಲ್ಲಿ 800 ರೂಪಾಯಿ ಇದೆ. ಹೆಂಗೋ ಮಾಡಿ ಕೆಲವರು ಕುಡಿರ್ತಾರೆ, ಇಟ್ಟಿದ್ದಪ್ಪ 10 ಲಕ್ಷ. ಏನ್ ಹೇಳಿ ನಾನು, ನೀನೊಬ್ಬ ಲೇಬರ್ ಆಗಿ ಹೆಂಗಿಟ್ಟೆ ಅಂತ ಕೇಳಿದ್ರೆ ನಾನು ಉಳಿಸಿದ ಸ್ವಾಮಿ ಹೊಟ್ಟೆ ಪಟ್ಟೆ ಕಟ್ಟಿ ಅಂತ ಕೇಳಿದಲ್ಲ ನೀವು. ಎಂತ ದುರಂತ, ಎಂತ ದುರಂತ ಇದು. ಕರೆಕ್ಟ್ ಕರೆಕ್ಟ್. ನೀವು ಕಳ್ಳರು ಹಿಡಿಯಕ್ಕೆ ಹೋಗಿ ಏನ್ ಮಾಡಿದ್ದಿ ನೀವು? ಈಗ ಹೇಳ್ತಾರೆ, ಒಂದ್ ಊರಲ್ಲಿ ಒಂದು ಕೊಲೆ ಆದ್ರೆ ಇಡೀ ಊರ್ನ ಅರೆಸ್ಟ್ ಮಾಡ್ತೀರಾ? ಕರೆಕ್ಟ್, ಸಿಂಪಲ್ ಆಗಿದೆ ಇದು. ಕೊಲೆ ಮಾಡಿದ್ರೆ ಹಿಡಿಯೋಕೆ ನಿಮ್ಗೆ ತಾಕತ್ತಿಲ್ಲ ಅಂತ ಹೇಳಿದ್ರೆ ನೀವು ಅಧಿಕಾರದಲ್ಲಿ ಇರಬಾರ್ದು. ಯುವರ್ ಇನ್ ದಿ ಅಡ್ಮಿನಿಸ್ಟ್ರೇಷನ್, ಯು ಕೆನಾಟ್ ಡಿಸ್ಟರ್ಬ್ ದಿ ಹೋಲ್ ಸಿಸ್ಟಮ್. ನಾನು ಅದೇ ಅನ್ಕೊಂಡೆ, ನಿನ್ನೆ ಡಿಬೇಟ್ ಮಾಡಿದ್ 40ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. ಅಂದ್ರೆ ಇದು ನಿಷೇಧ ಘೋಷಣೆ ಆದ್ಮೇಲೆ ಎಲ್ಲರೂ ಹಾಗೇನೆ. ನಾನು ಭೂಮಿ ಮಾರಿ ಬಂದಂತ ಒಂದು 40 ಲಕ್ಷ ಇಟ್ಕೊಂಡಿದ್ದೆ, ಅವನ ಮನೆ ಕಟ್ಟಕ್ಕೆ ಇಟ್ಕೊಂಡಿರ್ತಾನೆ ಏನೋ ಗೊತ್ತಿಲ್ಲ, ಆಯ್ತಾ. ಇನ್ನು ವರದಕ್ಷಿಣೆ ಕೊಡಕ್ಕೆ ಅಂತ ದುಡ್ಡು ಇಟ್ಕೊಂಡಿದ್ದೆ, ಅವರು ವರದಕ್ಷಿಣೆ ಈ ನೋಟಲ್ಲಿ ತಗತ್ತಾ ಇಲ್ಲ. ಇನ್ನು ಚಿಕಿತ್ಸೆಗೆ ಮಕ್ಕಳನ್ನ ಕರ್ಕೊಂಡು ಹೋದ್ರೆ 100 ರೂಪಾಯಿ ಚೇಂಜ್ ಇಲ್ಲ ಅಂತಾರೆ. ಜೇಬಲ್ಲಿ 500,000 ನನ್ನ ಹತ್ರ ಇದೆ, ಬಟ್ ನನ್ನ ಹತ್ರ 100 ರೂಪಾಯಿ ಚೇಂಜ್ ಇಲ್ಲ. ಮಗು ಉಳಿಸ್ಕೊಳಿಕ್ಕಾಗ್ಲಿಲ್ಲ, ತಂದೆಯನ್ನು ಉಳಿಸ್ಕೊಳಿಕ್ಕಾಗ್ಲಿಲ್ಲ. ಎಷ್ಟು ಜನ ಕ್ಯೂ ಹೃದಯಾಘಾತವಾಗಿ ಸತ್ರು. ಆದ್ರೆ ಯಾರು ಕಪ್ಪು ಹಣ ಇಟ್ಟಿದ್ದಾರೆ ಒಬ್ರು ಕೂಡ ಸಾಯ್ಬೇಕು ಅಂತ ಬಯಸಲ್ಲ. ಅಂದ್ರೆ ಆತಂಕದ ವಿಚಾರ ಬಂದಾಗ ಯಾರಿಗೆ ನಿಜವಾದ ಆತಂಕ ಆಗಬೇಕಿತ್ತೋ ಅವ್ರ ಬದಲು ಬಡಪಾಯಿಗಳಿಗೆ ಆಗ್ತಾ ಇದೆಯಲ್ಲ, ಇದೇ ಅಂತ ದುರಂತ. ಮತ್ತೆ ನೋಡಿ, ಇನ್ನೊಂದು ನಾವು ಏನ್ ಬೇಕು, ಈ ಇನ್ಫಾರ್ಮಲ್ ಎಕಾನಮಿ ಇದೆಯಲ್ಲ, ನಾವು ಬಿಸ್ನೆಸ್ ಅಲ್ಲಿ ಬಹಳ ಹಿಂದೆ ನಾನೊಂದು ಸ್ಟೇಟ್ಮೆಂಟ್ ಓದಿದ್ದು, ಎ ಬಿಸ್ನೆಸ್ ಡೈಸ್ ನಾಟ್ ಬಿಕಾಸ್ ಆಫ್ ನೋ ಪ್ರಾಫಿಟ್ ಬಟ್ ಬಿಕಾಸ್ ಆಫ್ ನೋ ಕ್ಯಾಶ್ ಅಂತ. ನೀವು ನಿಂತ್ಕೊಂಡು ಸೈಕಲ್ ಹೊಡೆಯಕ್ಕಾಗಲ್ಲ, ಓಡ್ತಾ ಇರ್ಬೇಕು. ಬಿಸ್ನೆಸ್ ಗ್ರೋಸ್ ಆರ್ ಗೋಸ್ ಅಂತಾರೆ. ಒಂದು ಡೈನಮಿಕ್ ಎಂಟಿಟಿ ಇದೆ. ನದಿ ಹೆಂಗ್ ಗೊತ್ತಾ, 6 ತಿಂಗಳು ಹರಿಯುತ್ತೆ, 3 ತಿಂಗಳು ಹರಿಯಲ್ಲ ಅಂತ ಹೇಳಿದ್ರೆ ನದಿ ಅಲ್ಲ ಅದು. ಅದೊಂದು ಫ್ಲೋ ಇರುತ್ತೆ, ಅದು ಕಂಟಿನ್ಯೂಸ್ ಫ್ಲೋ ಇರಬೇಕು. ನೀವು ಯಾವಾಗ ಕ್ಯಾಶ್ ಫ್ಲೋ ರಿಸ್ಟ್ರಿಕ್ಟ್ ಮಾಡಿದ್ರಿ ಇಂಡಿಯನ್ ಎಕಾನಮಿನ, ಇನ್ಫಾರ್ಮಲ್ ಎಕಾನಮಿನ, ಯು ಕಿಲ್ಡ್ ದಿ ಎಕಾನಮಿ. ಉಡುಪಿಯಿಂದ ಅಮೀರ್ ಅಂಜನ್ ಅವರು ಕಾಲ್ ಮಾಡಿದ್ದಾರೆ. ಅಮೀರ್ ಅವರೇ ಹೇಳಿ. ಹಲೋ, ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅಮೀರ್, ಹೇಳಿ. ಸರ್, ನಾನು ನನ್ನ ಕೆಲವು ಇದು ಚಿನ್ನವನ್ನು ನಾನು ಬ್ಯಾಂಕಿನಲ್ಲಿ ಅಡವಿಟ್ಟಿದ್ದೆ. ಅದು ಇವಾಗ ಬಿಡಿಸಲಿಕ್ಕೆ ಹೋದ್ರೆ ಅವ್ರು ಹೇಳ್ತಾರೆ ನೀವು ವೈಟ್ ಮನಿ ತಕೊಂಡು ಕೊಡ್ಬೇಕಂತ. ಅದಕ್ಕೆ ನಾ ಹೇಳಿದೆ, ನನ್ನ ಹತ್ರ ಇವಾಗ ಇರುವುದು ಹಳೆಯ ಹಣವೇ, ನಾನು ಹೇಗೆ ಬಿಡಿಸಲಿಕ್ಕೆ ಆಗುದಿಲ್ಲ. ಅದು ಅಲ್ಲದೆ ಇವಾಗ ಅದು ಏನು ಇದಕ್ಕೆ ಬರ್ತದೆ ಎಂತದ ಟೆಂಡರ್ಗೆ, ಅದು ಏನಾದ್ರು ನೋಟಿಸ್ ಬಂದ್ರೆ ನಾನು ಏನ್ ಮಾಡ್ಬೇಕಂತ. ನೋಡಿ, ಇಂತಹ ಸಮಸ್ಯೆ. ಯಾರ ಹತ್ರ ನೀವು ಅದನ್ನ ಇಟ್ಟಿದ್ದೀರಾ ದುಡ್ಡನ್ನ? ಇದನ್ನ ಯಾರ ಹತ್ರ ಇಟ್ಟಿದ್ದೀರಾ? ನಾನು ಸೊಸೈಟಿ ಬ್ಯಾಂಕಿನಲ್ಲಿ ಸೊಸೈಟಿಗೆ ವಾಪಸ್ ಕಟ್ಟಿ ನಿಮ್ಮ ಹತ್ರ. ಅದು ಅವ್ರು ತಗೊಳ್ಳೇಬೇಕು, 500 ರೂಪಾಯಿ 1000 ರೂಪಾಯಿ ತಗೊಳ್ಳೇಬೇಕು. ಲೀಗಲ್ ಆಗಿ ಕೊಟ್ಟಿದಾರ, ಅವ್ರು ರೆಸೀಟ್ ಕೊಟ್ಟಿದಾರ, ಲೀಗಲ್ ರಸೀದು ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಅದಲ್ಲದೆ ಹಂತ ಹಂತವಾಗಿ ಒಂದು 80,000, ಒಂದು 1 ಲಕ್ಷಕ್ಕೆ, ಒಂದು 35,000 ಇಟ್ಟದ್ದು ನಾವು. ಹೌದು ಹೌದು. ಅಲ್ಲ, ನೀವು ಅದಕ್ಕೆ ಈಗ ನೀವು ಅದು ಲೀಗಲ್ ಆಗಿದ್ರೆ ನೀವು ಅದಕ್ಕೆ ಕಟ್ಟಬೇಕಾದ ಹಣವನ್ನು ವೈಟ್ ಅಲ್ಲೇ ಕಟ್ಟಿ ಅದನ್ನ ಬಿಡಿಸ್ಕೋಬೇಕಲ್ಲ. ಇವರು 500,000 ಬ್ಲಾಕ್ ಅನ್ಕೋಬಿಟ್ಟಿದ್ದಾರೆ. 500,000 ಬ್ಲಾಕ್ ಅಲ್ಲ, ಅದು ವೈಟ್. ಏನಾಗಿದೆ ಗೊತ್ತಾ? ಅಲ್ಲ, ಅವ್ರು ಹೇಳ್ತಿರೋದು ಈಗ ಅವರು ಬಿಡಿಸೋದಕ್ಕೆ ರೆಡಿ ಇದ್ದಾರೆ, ಅವ್ರದ್ದು ದುಡ್ಡಿದೆ, ಆದ್ರೆ 500,000 ರೂಪಾಯಿ ನೋಡಿ ಅದನ್ನ ಸೊಸೈಟಿಯವರು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಸೊಸೈಟಿಯವರು ಮಿಸ್ಗೈಡ್ ಮಾಡ್ತಾ ಇದಾರೆ ಅವ್ರಿಗೆ. ಸೊಸೈಟಿಯವರು ಲೀಗಲ್ ಆಗಿ ಹೇಳೋದಾದ್ರೆ ಅವ್ರು ಒಪ್ಕೋಬೇಕು ಅದನ್ನ, ಯಾಕಂದ್ರೆ ಸರ್ಕಾರದ ಆದೇಶನೇ ಇದೆ, ಅವ್ರು ಒಪ್ಕೊಳ್ಳೇಬೇಕು. ಅದು ಅವ್ರಿಗೆ ಒಂದು ಮಾತಾಡಿ ಸರ್. ನಾನು ಅದರಲ್ಲಿ ನೋಡಿ, ನಾನು ತಗೊಂಡಿದ್ದ ಹಳತು ಹಣ ನಾನು ಬಿಸ್ನೆಸ್ಗೆ ಹಾಕಿದ್ದೇನೆ. ಇವಾಗ ನನಗೆ ಕೊಡುವವರು ಸಾಲ ಕೊಟ್ಟಿದ್ದಾರೆ. ಆ ಹಣವನ್ನು ಇವಾಗ ಹೋಗಿ ನಾನು ಚಿನ್ನ ಬಿಡಿಸಲಿಕ್ಕೆ ಕೊಡ್ಲಿಕ್ಕೆ ಅಂತ ಹೋದ್ರೆ ಹೀಗೆ ಮಾಡಿದ್ರೆ ನಾವು ಎಲ್ಲಿಗೆ ಏನ್ ಮಾಡ್ಬೇಕು ಈ ಹಣವನ್ನು? ಈಗ ಅದನ್ನೇ ಹೇಳ್ತಿರೋದು, ಸೊಸೈಟಿಯವರು ನಿಮ್ಮ ಹಳೆಯ ನೋಟೇನಿದೆ ಅದನ್ನ ತಗೊಳ್ಳೇಬೇಕು ಕಡ್ಡಾಯವಾಗಿ. ನೀವು ಇದಕ್ಕೆ ಸಂಬಂಧಪಟ್ಟ ಅವ್ರು ತಗೊಂಡಿಲ್ಲ ಅಂತಂದ್ರೆ ನೀವು ದೂರನ್ನು ಕೊಡ್ಲಿಕ್ಕೆ ನಿಮ್ಗೆ ಖಂಡಿತವಾಗಿ ಹಕ್ಕಿದೆ. ಅವ್ರ ಹತ್ರ ಫಸ್ಟ್ ತಗೊಳ್ಳಲ್ಲ ಅಂತ ಬರ್ಸ್ಕೊಂಡು ಆಮೇಲೆ ದೂರನ್ನ ಕೊಡಿ. ನೀವು ಹೇಳಿ, ನೀವು ಒಂದು ಕೊಡಿ, ರಿಟರ್ನ್ ಅಲ್ಲಿ ಕೊಡಿ, ನಾವು ತಗೊಳ್ಳೋದಿಲ್ಲ ಹಳೆ ನೋಟನ್ನು ಅಂತ ಒಂದು ರಿಟರ್ನ್ ಅಲ್ಲಿ ಅವ್ರ ಹತ್ರ ಬರ್ಸ್ಕೊಳ್ಳಿ.
ಆಮೇಲೆ ನೆಕ್ಸ್ಟ್ ಸ್ಟೆಪ್ ಖಂಡಿತ ಹೋಗ್ಬೋದು. ಏನ್ ಮಾಡ್ಬೋದು ಅವ್ರು ಸರ್? ಅವ್ರು ಏನ್ ಮಾಡ್ಬೋದು? ಸಪೋಸ್ ಚಿಟ್ ಫಂಡ್ ಅವರು ಬ್ಯಾಂಕ್ ಅಲ್ಲ, ನನಗೆ ತಗೊಳಕ್ ರೆಡಿ ಇಲ್ಲ, ಯಾಕಂದ್ರೆ ಅದು ಈಗ ತಲ್ಲಣಗೊಂಡಿದೆ ಮಾರ್ಕೆಟ್. ಅವ್ರು ಏನ್ ಮಾಡ್ಬೇಕು, ಅದನ್ನ ಬ್ಯಾಂಕಿಗೆ ಹಾಕಿ, ಬ್ಯಾಂಕಿನಲ್ಲಿ ಒಂದು ಸಮಸ್ಯೆ ಅವ್ರದ್ದು ಜೆನ್ಯೂನ್ ಸಮಸ್ಯೆ ಏನು ಅಂದ್ರೆ ವಿಡ್ರಾ ಮಾಡಕ್ ಆಗಲ್ಲ. ಈಗ ಅದ್ರೊಳಗಡೆ ಅವ್ರು ಗೋಲ್ಡ್ ಹರಾಜ್ ಹಾಕಿದ್ರೆ ಹೋಯ್ತು, ಚೆಕ್ ಕೊಡಲ್ಲ. ಸೊಸೈಟಿ ಅಲ್ಲ, ಚೆಕ್ ಅಂದ್ರೆ ಕರೆಂಟ್ ಡೇಟೆಡ್ ಚೆಕ್ ಅವ್ರು ತಗೊಂಡು ಅವ್ರನ್ನ ಇದ್ ಮಾಡಿದ್ರೆ ಅವ್ರು ಗೋಲ್ಡ್ ಬಿಡಿಸ್ಕೋಬೇಕು. ನಮ್ಮಲ್ಲಿ ಇದೊಂದು ಅವ್ರ ಪ್ರಶ್ನೆನೇ ಒಂದು ದೊಡ್ಡ ಸಮಸ್ಯೆ ಏನಾಗಿದೆ ಗೊತ್ತಾ? ಅತಿ ಹೆಚ್ಚು ಇನ್ಫಾರ್ಮಲ್ ಎಕಾನಮಿಲಿ ಚಿಟ್ ಫಂಡ್ ಇದೆ. ಅದು ಅವ್ರ ಪಾಪ ಲೀಗಲ್ ಆಗಿದೆ. ಸೊಸೈಟಿಗಳು ಚೀಟಿ ಹಾಕೋದು, ಚೀಟಿಯಲ್ಲಿ ಲಕ್ಷಾಂತರ ರೂಪಾಯಿ ಚೀಟಿ ಹಾಕ್ತಾರೆ. ಅವರಿಗೆಲ್ಲ ಇವತ್ತು ಅದನ್ನ ನೀವು ಮಾಡಬೇಡಿ ಅನ್ನಕ್ಕಾಗಲ್ಲ. ಅದು ಇನ್ಫಾರ್ಮಲ್ ಎಕಾನಮಿ ರನ್ ಆಗೋದೇ ಹಿಂಗೆ. ಅದರಿಂದ ಎಷ್ಟು ಉದ್ಯೋಗ ಸೃಷ್ಟಿಯಾಗಿರ್ತದೆ ನೋಡಿ. ಈಗ ಏನಾಯ್ತು ಗೊತ್ತಾ? 6% ಸೆಂಟ್ರಲೈಸ್ಡ್ ಬ್ಯಾಂಕ್ ಇದೆ. ನೀವು ಟೋಟಲಿ 11% NPA ಇರೋದು. ಬ್ಯಾಂಕ್ ದಿವಾಳಿ ಆಗ್ತಿದ್ದಾವೆ. ಎಂತವರೆಗೂ ಮುಜೇಬಲ್ ಅಂತ ಸಾಲ ಕೊಟ್ಟು ದಿವಾಳಿ ಆಗಿದ್ದಾವೆ. ಸರ್ಕಾರ ಅವಕ್ಕೆ ಹೆಂಗ್ ಬೆಂಬಲ ಕೊಡಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ನಮ್ ದುಡ್ಡು ತಗೊಂಡೋಗಿ ಇಟ್ಬಿಟ್ಟು ಈಗ ಮತ್ತೆ ಕೊಡೋಕೆ ಶುರು ಮಾಡ್ತಾರೆ. ನಾನು ಏನಾಗಿದೆ ಕೇಳಿ, NPA ಜಾಸ್ತಿ ಆಗಿ ನಿಮಗೆ ಬ್ಯಾಂಕ್ ಅಡ್ಮಿನಿಸ್ಟ್ರೇಷನ್ ಇಲ್ಲದೆ, ಮ್ಯಾನೇಜ್ಮೆಂಟ್ ಇಲ್ಲದೆ ಕುಳಿಗೆಡ್ಸ್ಕೊಂಡು ಕೂತಿದ್ದೀರಾ. ಈಗ ಬರೋರು ದುಡ್ಡು ಬೇಕು ನಿಮ್ಗೆ. ಅದಕ್ಕೆ ಬ್ಯಾಂಕ್ನವ್ರು ಇಂಟ್ರೆಸ್ಟ್ ಕಮ್ಮಿ ಮಾಡ್ತಾರೆ. ಹಾಳಾಗಿ ಹೋಗಿದ್ದೀರಾ ನೀವು ನಿಮ್ಮ ಮಾಲ್ ಅಡ್ಮಿನಿಸ್ಟ್ರೇಷನ್ ಇಂದ. NPA ರೇಷಿಯೋ ನಿಮಗೆ ಪ್ರೈವೇಟ್ ಬ್ಯಾಂಕ್ ಅಲ್ಲಿ 1.5 ಇದೆ. ಇವ್ರು ಯಾಕೆ ಇಷ್ಟು ಮೇಲೆ ಕೂತ್ಕೊಂಡಿದ್ದಾರೆ? ಯಾಕಂದ್ರೆ ಬಿಹೆಸ್ಟ್ ಬ್ಯಾಂಕಿಂಗ್. ಸರ್, ಹಾಗೆ ನಿಮ್ಮ ಮಾತಾಡಿ ಕೇಳ್ತಾ ಇದ್ರೆ ಹಾಗಿದ್ರೆ ಪ್ಲಾನ್ ಇದು ಈ ತರನೇ ಆಗ್ಬೇಕು, ನೇರವಾದ ಉದ್ದೇಶ ಹೀಗೆ ಇತ್ತು ನೋಡಿ. ಇವರಿಗೆ ಒಂದಲ್ಲ ಒಂದು ಕನೆಕ್ಷನ್ ಇದೆ ಈ ತರ. ಯಾಕಂದ್ರೆ ಈ ಬ್ಯಾಂಕುಗಳನ್ನ ಉದ್ಧಾರ ಮಾಡಕ್ಕೆ ಏರ್ ಇಂಡಿಯಾ ಹಾಳಾಗೋದಕ್ಕೆ 40,000 ಕೊಟ್ರು ಸರ್. ಸತ್ರ ಸಾಯಿಲಿ, ಅದು ಅದನ್ನ ಯಾಕೆ ಉಳಿಸ್ಬೇಕು? ಈಗ ಗೌರ್ಮೆಂಟ್ ಬಸ್ ಬೇಕು ಅಂತ ಇದೆಯಾ ನಮಗೆ? ಅದನ್ನ ಹೇಳುತ್ತೆ ಸರ್ಕಾರ ಎಲ್ಲ ಮಾಡ್ತೀವಿ ಅಂತ ಹೋಗ್ಬೇಕಾಗಿಲ್ಲ. ಬ್ಯಾಂಕ್ಗಳ NPA ಜಾಸ್ತಿ ಆಗಿದ್ರಿಂದ ಅದನ್ನ ಸೇವ್ ಮಾಡಿ. ಇವಾಗ ನೋಡಿ, ಬ್ಯಾಂಕ್ ಎಲ್ಲ ಎಷ್ಟು ಖುಷಿ. ಈಗ ಯಾರು ತುಂಬಾ ಖುಷಿಯಾಗಿ ಮಾತಾಡ್ತಾರೆ ಗೊತ್ತಾ? ಈ ನೀವು ಫ್ಲಿಪ್ಕಾರ್ಟ್, ಪೇಟಿಎಂ ಇಂಥವ್ರಿಗೆ ಮಾಡಿದ್ರೆ ದೇಶ ಉದ್ಧಾರ ಆಗುತ್ತೆ, ದೇಶ ಉದ್ಧಾರ. ಯಾಕಂದ್ರೆ ಅವ್ರಿಗೆ ಬಿಸ್ನೆಸ್ ಬರುತ್ತೆ. ಈಗ ನಾವು ಯಾಕೆ ಮಾತಾಡ್ತಿದಾರೆ ಅಂತ ತಿಳ್ಕೋಬೇಕು. ಸೊ ಈ NPA ಜಾಸ್ತಿ ಆಗಿದ್ರಿಂದ ಈಗ ದುಡ್ಡು ಬಂದು ಇನ್ನೊಂದು ಏನ್ ಹೇಳ್ತಾರೆ ಗೊತ್ತಾ ನೋಡಿ. ಈಗ ಸಪೋಸ್ ದುಡ್ಡು ಇದರಲ್ಲಿ ಹೇಗೆ ಲಾಭ ಬರ್ತದೆ? ಒಂದು 2 ಲಕ್ಷ ಕೋಟಿ ದುಡ್ಡು ಯಾರು ಹಾಕ್ಲಿಲ್ಲ ಅಂತ ತಿಳ್ಕೊಳ್ಳಿ, 2 ಲಕ್ಷ ಕೋಟಿ. ಈಗ ಅವರು ಏನ್ ಹೇಳ್ತಿರೋದು, ಇದನ್ನ ನಾನು RBI ಅಲ್ಲಿ ಲಯಬಿಲಿಟಿ ಕಮ್ಮಿ ಆಗುತ್ತೆ, ಅಸೆಟ್ ಆಗುತ್ತೆ, ಅದನ್ನ ಗವರ್ಮೆಂಟ್ ಕೊಡ್ತೀವಿ, ಗವರ್ಮೆಂಟ್ ಲಾಭ ಅಂತ ತೋರಿಸುತ್ತೆ ಅಂತ. ನಿನ್ನೆ ರಂಗರಾಜನ್ ಸುಬ್ಬರಾವ್ RBI ಗವರ್ನರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀವು ದುಡ್ಡು ಬರದೆ ದುಡ್ಡಿನ ಸರ್ಕಾರದ ಲಾಭ ಅಂತ ಕೊಡಂಗಿಲ್ಲ, ನೀವು ಗಳಿಸಿ ಅಂತ ಹೇಳಂಗಿಲ್ಲ. ಇದು ತಪ್ಪು. RBI ಅಕೌಂಟ್ ಅಲ್ಲಿ ಲಯಬಿಲಿಟಿ ಅಸೆಟ್ ಮ್ಯಾನೇಜ್ ಆಗಲಿ, ಗವರ್ಮೆಂಟ್ ಟ್ರಾನ್ಸ್ಫರ್ ಮಾಡಬೇಡಿ. ಮೂರ್ತಿ ಅವರು ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ಮೂರ್ತಿ ಅವರೇ ನಮಸ್ತೆ. ಮೂರ್ತಿ ಅವರೇ, ಧ್ವನಿ ಕೇಳ್ತಾ ಇದೆಯಾ? ಹೇಳಿ ಮೂರ್ತಿ ಅವರೇ. ಸರ್, ಈಗ ಒಂದು ಪೇಪರ್ 500 ರೂಪಾಯಿ 1000 ರೂಪಾಯಿ ನೋಟ್ ಎದ್ದ ಬಗ್ಗೆ ನಾನು ಕೇಳಿದೆ, ನೋಡಿದೆ ಪೂರ್ವ ತಯಾರಿಯಿಂದ ಮಾಡಿದ್ರೆ ಅದಕ್ಕೆ ಈಗ ಆಗಿದೆ ಅಂತ ಹೇಳ್ತಾ ಇದೆ. ಹೌದು, ನಾನು ಪೇಪರ್ ಓದಿ ಮಟ್ಟಿಗೆ ಪೂರ್ವ ತಯಾರಿಯಿಂದ ಇದನ್ನ ಈ ರೀತಿ ಮಾಡಿದ್ದು ತಪ್ಪು ಅಂತ ಹೇಳಿ ಪೇಪರ್ ಮೇಲೆಲ್ಲ ಬರೀತಾ ಇದ್ದಾರೆ. ಏನ್ ಪೂರ್ವ ತಯಾರಿ ಮಾಡ್ಕೋಬೇಕಿತ್ತು ಅಂತ ನನಗೆ ಗೊತ್ತಾಗ್ತಾ ಇದೆ ಸರ್. ನೋಡಿ, ಪೂರ್ವ ತಯಾರಿ ಮುಖ್ಯವಾಗಿ ಒಂದು ಆರ್ಥಿಕ ವ್ಯವಸ್ಥೆ ಮೇಲೆ ಏನೇನು ಪರಿಣಾಮ ಆಗುತ್ತೆ ಅನ್ನೋದನ್ನ ಮೊದಲು ಅರ್ಥಕೋಬೇಕು ಪಾಲಿಸಿ ಮೇಕರ್ಸ್. ಎರಡನೇದು, ಏನು ಜನಸಾಮಾನ್ಯರಿಗೆ ಏನ್ ತೊಂದರೆ ಆಗುತ್ತೆ, ಮತ್ತೆ ಅಗ್ರಿಕಲ್ಚರ್ ಮೇಲೆ ಏನ್ ತೊಂದರೆ ಆಗುತ್ತೆ, ಇಂಡಸ್ಟ್ರಿ ಮೇಲೆ ಏನ್ ತೊಂದರೆ ಆಗುತ್ತೆ, ಟ್ರೇಡ್ ಮೇಲೆ ಏನ್ ತೊಂದರೆ ಆಗುತ್ತೆ, ಇದರ ಇಂಪ್ಲಿಕೇಶನ್ಸ್ ಏನಾಗುತ್ತೆ ಎಕಾನಮಿ ಮೇಲೆ ಅನ್ನೋದು ಫಸ್ಟ್ ಒಂದು ಅರ್ಥ ಮಾಡ್ಕೋಬೇಕು. ಎರಡನೇದು, ನಾವು ಹಣ ಎಷ್ಟು ವಾಪಸ್ ತಗೊಳ್ತೀವೋ, ಸೈಫನ್ ಆಫ್ ಮಾಡ್ತೀವೋ, ಅಂದ್ರೆ ಹಣನ ಎಷ್ಟು ವಾಪಸ್ ತಗೊಳ್ತೀವೋ ಅಷ್ಟು ಹಣನ ಇಂಜೆಕ್ಟ್ ಮಾಡ್ಬೇಕು ಎಕಾನಮಿಗೆ. ಇಂಜೆಕ್ಟ್ ಮಾಡದಿದ್ದಾಗ ಅಲ್ಲಿ ಈಗ ಆಗ್ತಾ ಸ್ಥಿತಿ ಅದೇನೆ. ಒಂದ್ ಕಡೆ ಹಣ ಎಲ್ಲ ವಾಪಸ್ ತಗೊಳ್ತಾ ಇದೀವಿ, ಆದ್ರೆ ಹಣ ಇಂಜೆಕ್ಟ್ ಮಾಡ್ತಾ ಇಲ್ಲ. ಇಲ್ಲೇನಾಗಿದೆ, ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಇಲ್ಲಿ ಇಂಬ್ಯಾಲೆನ್ಸ್ ಆಗೋದ್ರಿಂದ ಎಲ್ಲಾ ಆರ್ಥಿಕ ಚಟುವಟಿಕೆಗಳಿಗೂ ತೊಂದರೆ ಆಗ್ತಾ ಇದೆ. ಜನಸಾಮಾನ್ಯರಿಗೆ ಇದಕ್ಕೇನ್ ಹೇಳ್ತೀವಿ ನಾವು? ಮೂರ್ತಿ ಅವ್ರು ನೀವೇನ್ ಮಾಡ್ತಾ ಇದೀರಿ? ಮೂರ್ತಿ ಅವ್ರು ಏನ್ ಮಾಡ್ತಾ ಇದಾರೆ? ಅವ್ರಿಗೆ ಬಹುಶಃ ಸಮಸ್ಯೆ ಆಗಿಲ್ವೋ ಅಥವಾ ಇದು ಕುತೂಹಲ ಪ್ರಶ್ನೆ ಕೇಳ್ತಾ ಇದ್ರೆ ಕ್ಲಾರಿಫಿಕೇಶನ್. ತಾವೇನ್ ಮಾಡ್ತಾ ಇದ್ರಿ ಮೂರ್ತಿ ಅವರೇ? ನೋಡಿ, ಇಲ್ಲಿ ಸಮಸ್ಯೆ ಅಂದ್ರೆ ರವಿ ಅವರು ಹೇಳಿದಾಗೆ, ಕೃಷ್ಣ ಅವರು 50 ದಿನದ ಒಳಗಡೆ ನಾನು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಪ್ರಿಂಟ್ ಮಾಡಕ್ಕೆ 6 ತಿಂಗಳು ಟೈಮ್ ಬೇಕು, ಉದ್ಯೋಗಿಲ್ವಾ? ಇನ್ನೊಂದು 2 ಲಕ್ಷ ATM ಇರೋದು. ಈ ATM, ಈ ಬ್ಯಾಂಕ್, ನಮ್ಮ ಸರ್ಕಾರಿ ಬ್ಯಾಂಕ್ ಎಂಪ್ಲಾಯಿ ಎಫಿಷಿಯನ್ಸಿನೂ ಗೊತ್ತು ನಮಗೆ. ಕರೆಕ್ಟ್. 15 ಲಕ್ಷ ಕೋಟಿಯಿಂದ ನೀವು ಇಷ್ಟು ದಿವಸದಲ್ಲಿ ಕೊಡ್ತೀನಿ ಅನ್ನೋದು ನಿಮ್ಗೆ ಯಾವ ಗ್ಯಾರಂಟಿ ಮೇಲೆ ಹೇಳ್ತಾ ಇದ್ದೀರಾ ನೀವು? ನಿಮಗೆ ಪ್ರಿಪರೇಷನ್ ಇಲ್ಲ ಅಂತ ಮೂರ್ತಿಯವರು ಹೇಳಿದ್ದು ಕರೆಕ್ಟ್. ಅದು
ಇಲ್ಲ, ಅವ್ರು ಹೇಳೋ- ಅವ್ರ assessment correct. ಅವ್ರು ಓದ್ತಾ ಇರೋದು ಕರೆಕ್ಟ್. ಅಲ್ಲಲ್ಲ ಅವ್ರಿಗೆ ಒಂದು ಸರಿ ಅದು. ಇನ್ನೊಂದು ನೋಡಿ, ನೀವಿನ್ನೊಂದು ನೋಡ್ಬೇಕು. ಈಗ ಹೇಳ್ತಾರೆ 2 ಲಕ್ಷ ATM ಇರ್ತಕ್ಕಂಥದ್ದು. ಈಗ ಹೇಳ್ತಾರೆ ಒಂದೇ ನಿಮಿಷ, ಒಂದು ಬ್ರೇಕಿಂಗ್ ಇದೆ. ಇದೀಗ ಸಿಎಂ ಸಿದ್ದರಾಮಯ್ಯ ಹಾಗೆ ಗೃಹ ಸಚಿವ ಪರಮೇಶ್ವರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಸೊ ಬಹುಶಃ ಪೊಲೀಸರ ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಾಗಿರ್ಬೋದು, ಅದರ ನೇರ ಪ್ರಸಾರ. ಸರ್ಕಾರಿ ನೌಕರರ ವೇತನದಲ್ಲಿ ತಾರತಮ್ಯ ಇದೆ ಅಂತೇಳಿ ಸರ್ಕಾರದ ಗಮನಕ್ಕೆ ಬಂದಿದೆ. ಆ ಕಾರಣಕ್ಕೋಸ್ಕರನೇ ಔರಾದ್ಕರ್ ಪ್ರಸಿದ್ಧನಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿತ್ತು. ಅವರು ಸೆಪ್ಟೆಂಬರ್ನಲ್ಲಿ ಒಂದು ವರದಿ ಕೊಟ್ಟಿದ್ದಾರೆ. ಅವರು ವರದಿ ಪ್ರಕಾರ ವೇತನದಲ್ಲಿ ತಾರತಮ್ಯ ಇದೆ, ಬೇರೆ ರಾಜ್ಯಗಳಿಗೆ ಪೊಲೀಸ್ನವರಿಗೆ ಮತ್ತೆ ನಮ್ಮ ರಾಜ್ಯದ ಬೇರೆ ಸರ್ಕಾರಿ ನೌಕರರಿಗೆ ತಾರತಮ್ಯ ಇದೆ ಅಂತ ಹೇಳಿದ್ದಾರೆ. ಈಗ ವೇತನ ತಾರತಮ್ಯದ ಬಗ್ಗೆ ನಾವು ತೀರ್ಮಾನ ಮಾಡೋದು ಕಷ್ಟದ ಕೆಲಸ. ಈಗ ಯಾಕಪ್ಪ ಅಂತಂದ್ರೆ ಮುಂದಿನ ವರ್ಷ ವೇತನ ಆಯೋಗವನ್ನು ರಚನೆ ಮಾಡ್ತೀವಿ. ಯಾಕಂದ್ರೆ ವೇತನ ಆಯೋಗನೇ ರಾಜ್ಯ ವೇತನ ಪರಿಷ್ಕರಣಾ ಆಯೋಗ ಮುಂದಿನ ವರ್ಷ ಮಾಡ್ತಾ ಇದ್ದೀವಿ. ಅಲ್ಲಿ ಈ ಪರಿಷ್ಕರಣೆ ಬಗ್ಗೆ ಚರ್ಚೆ ಮಾಡಿ ಅವರು ತೀರ್ಮಾನ ಮಾಡಿ ಶಿಫಾರಸು ಮಾಡಬೇಕಾಗ್ತದೆ. ಈಗ ಮಾಡಿದ್ದು ಔರಾದ್ಕರ್ ಪೊಲೀಸ್ ಇಲಾಖೆ ಅಧಿಕಾರಿ ಮಾಡಿದ್ದರು. ಈಗ ಸಮಗ್ರವಾಗಿ ವೇತನ ಬೇರೆ ಸರ್ಕಾರಿ ನೌಕರರು, ಇವರು ಬೇರೆ ಪೊಲೀಸ್ನವರು, ಇವರೆಲ್ಲರೂ ಕೂಡ ಗಮನದಲ್ಲಿಟ್ಟುಕೊಂಡು ಅವ್ರು ಮಾಡಬೇಕಾಗ್ತದೆ. ಅದರಲ್ಲಿ ಮೀನ್ ವೈಲ್ ಕೆಲವು ಅಲಯನ್ಸಸ್ ಅನ್ನ ಪೊಲೀಸ್ನವರಿಗೆ ಕೊಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ವಿ. ಇದು ಡಿಸೆಂಬರ್ 1ನೇ ತಾರೀಕಿನಿಂದ ಜಾರಿ ಬರ್ತವೆ. ಈ ಅಲಯನ್ಸಸ್ ನಾವು ಇವತ್ತೇನು ತೀರ್ಮಾನ ಘೋಷಣೆ ಮಾಡ್ತೀವಿ, ಡಿಸೆಂಬರ್ 1ನೇ ತಾರೀಕಿನಿಂದ ಜಾರಿಗೆ ಬರ್ತವೆ. ಯೂನಿಫಾರ್ಮ್ ಅಲಯನ್ಸ್ ಇದೆಯಲ್ಲ, ಅದು 500 ರೂಪಾಯಿ ಪ್ರತಿ ತಿಂಗಳಿಗೆ. ಅದು 100 ರೂಪಾಯಿ ಇತ್ತು, ಈಗ ಅದನ್ನು 500 ರೂಪಾಯಿಗೆ ಹೆಚ್ಚು ಮಾಡಿದ್ದೀವಿ. 500 ರೂಪಾಯಿಗೆ 100ರಿಂದ 500 rupees ಪರ್ ಮಂತ್. ಕನ್ವೇಯನ್ಸ್ ಅಲಯನ್ಸ್ ಅಂತ ಇದೆ, ಇದು ಇವತ್ತಿನವರೆಗೆ ಇರಲಿಲ್ಲ. ಇದು ಕನ್ವೇಯನ್ಸ್ ಅಲಯನ್ಸ್ ಅಂತಕ್ಕಂಥದ್ದು ಇವತ್ತಿನವರೆಗೆ ಇರಲಿಲ್ಲ. ಅದನ್ನ ತಿಂಗಳಿಗೆ 600 ರೂಪಾಯಿ ಮಾಡಿದ್ದೀವಿ. 600 ರೂಪಾಯಿ. ಈ ಆರ್ಡ್ಶಿಪ್ ಅಲಯನ್ಸ್ ಅಂತ ಇದು ಕೂಡ ಇರಲಿಲ್ಲ. ಪೊಲೀಸ್ನವರು ಯಾವಾಗಲೂ ಕೂಡ ಅನೇಕ ಸಂದರ್ಭಗಳಲ್ಲಿ ಅವ್ರಿಗೆ ರಿಸ್ಕ್ ಇರ್ತದೆ ಕೆಲಸ ಮಾಡುವಾಗ. ಅದಕ್ಕೋಸ್ಕರವಾಗಿ ಈ ಆರ್ಡ್ಶಿಪ್ ಅಲಯನ್ಸ್ ಅಂತೇಳಿ ಒಂದು ತಿಂಗಳಿಗೆ 1,000 ರೂಪಾಯಿ ಕೊಡ್ತೀವಿ. ಒಂದು ತಿಂಗಳಿಗೆ 1,000 ರೂಪಾಯಿ, ಒಟ್ಟು ಒಂದು ತಿಂಗಳಿಗೆ. ಇದು ಕಾನ್ಸ್ಟೇಬಲ್ ಇಂದ ಸಬ್ ಇನ್ಸ್ಪೆಕ್ಟರ್ ಅವರಿಗೆ, ಫ್ರಮ್ ಕಾನ್ಸ್ಟೇಬಲ್ ಟು ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಅವರಿಗೆ. ಸೊ ಒಂದು ತಿಂಗಳಿಗೆ ಪ್ರತಿಯೊಬ್ಬರಿಗೂ ಕೂಡ 2,100 ರೂಪಾಯಿ ಜಾಸ್ತಿ ಆಗ್ತದೆ. ಇದು ಅಲಯನ್ಸ್ ಇನ್ ಅಡಿಷನ್ ಟು ವಾಟ್ ಈಸ್ ದೇ ಆರ್ ಡ್ರಾಯಿಂಗ್ ನೌ. 2,000 ಆಗುತ್ತೆ. ಸಾರಿ, 100 ರೂಪಾಯಿ ಈಗಾಗಲೇ ಇತ್ತು. 2,100 ಆಗುತ್ತೆ. 100 ರೂಪಾಯಿ ಮೊದಲೇ ಇತ್ತು. 2,000 ರೂಪಾಯಿ ಪ್ರತಿ ತಿಂಗಳಿಗೂ ಹೆಚ್ಚುವರಿ ಪ್ರತಿಯೊಬ್ಬರಿಗೂ ಕೂಡ, ಫ್ರಮ್ ಕಾನ್ಸ್ಟೇಬಲ್ಗೆ, ಹೆಡ್ ಕಾನ್ಸ್ಟೇಬಲ್ಗೆ, ASIಗೆ ಮತ್ತೆ ಸಬ್ ಇನ್ಸ್ಪೆಕ್ಟರ್ಗೆ
PSI. ಒಂದು ತಿಂಗಳು ಎಕ್ಸ್ಟ್ರಾ ಸ್ಯಾಲರಿ ಸಿಗ್ತದೆ, ಅದರಲ್ಲಿ ಕೂಡ ಆಮೇಲೆ 13 ತಿಂಗಳು. ಬೇರೆ ರಾಜ್ಯಗಳಲ್ಲೆಲ್ಲೂ ಕೂಡ ಪೊಲೀಸ್ನವರಿಗೆ 13 ತಿಂಗಳ ಸ್ಯಾಲರಿ ಕೊಡಲ್ಲ. ಕರ್ನಾಟಕದಲ್ಲಿ ಒಂದು ವರ್ಷಕ್ಕೆ 12 ತಿಂಗಳಿದ್ರು ಕೂಡ ಅವ್ರಿಗೆ 13 ಮಂತ್ಸ್ ಸ್ಯಾಲರಿ ಕೊಡ್ತೀವಿ. 1 ತಿಂಗಳು ಅಡಿಷನಲ್ ಸ್ಯಾಲರಿ ಅವರಿಗೆ ಸಿಗ್ತದೆ. ಅದರಲ್ಲಿ ಕೂಡ ಇದು ಆ್ಯಡ್. ಅದು ಕೂಡ ಆಗ್ತದೆ. ಅದು ಸೊ ಈ ಸವಲತ್ತುಗಳನ್ನು, ಈ ಅಲಯನ್ಸಸ್ ನ, ಸೊ ಇದು ಇಟ್ ಕವರ್ಸ್ ಫ್ರಮ್ ಕಾನ್ಸ್ಟೇಬಲ್ ಟು ಸಬ್ ಇನ್ಸ್ಪೆಕ್ಟರ್ ಇದೆಯಲ್ಲ, 90% ಆಫ್ ದಿ ಪೊಲೀಸ್ ಫೋರ್ಸ್. ಇಟ್ ಕವರ್ಸ್ 90% ಆಫ್ ದಿ ಪೊಲೀಸ್ ಫೋರ್ಸ್. 90% ಅಂದ್ರೆ ಎಷ್ಟು ಜನ ಇದ್ದಾರೆ ಒಟ್ಟು? ಸುಮಾರು 90,000. ಅದ್ರಲ್ಲಿ 90% ಲೆಕ್ಕ ಇದ್ದೇವೆ. ಅಬೌಟ್ 80,000 ಅಷ್ಟು ಜನಕ್ಕೆ ಸಿಗುತ್ತೆ. ಆಮೇಲೆ ಈ ಆಕ್ಸಿಲೇಟೆಡ್ ಪ್ರಮೋಷನ್ ಇದೆಯಲ್ಲ, ಏನಾಗಿದೆ ಪ್ರಮೋಷನ್ ಇವರಿಗೆ ಪಾಪ, ಒಬ್ಬ ಕಾನ್ಸ್ಟೇಬಲ್ ಆಗಿ ಸೇರಿದ್ರೆ ಅವನಿಗೆ 20 ವರ್ಷ, 22 ವರ್ಷ, 23 ವರ್ಷ ಆದ್ರೂ ಕೂಡ ಪ್ರಮೋಷನ್ ಸಿಗಲ್ಲ. ಆಮೇಲೆ ಅವನು ಹೆಡ್ ಕಾನ್ಸ್ಟೇಬಲ್ ಆಗಿ ರಿಟೈರ್ ಆಗೋದು ಬಹಳ ಹೆಚ್ಚಂದ್ರೆ ASI ಆಗಿ ರಿಟೈರ್ ಆದ್ರೆ ಅದೇ ಹೆಚ್ಚು. ಅದಕ್ಕೆ ಈ ಆಕ್ಸಿಲೇಟೆಡ್ ಪ್ರಮೋಷನ್ ಬಗ್ಗೆನೂ ಕೂಡ ಈ ಇನ್ಸ್ಟಿಟ್ಯೂಟ್ ಆಫ್ 22 ವರ್ಷ ಆಯ್ತಿತ್ತಲ್ಲ, ಈಗ 10 ವರ್ಷಕ್ಕೆ ಅವ್ರಿಗೆ ಪ್ರಮೋಷನ್ ಸಿಗೋ ರೀತಿಯಲ್ಲಿ ತೀರ್ಮಾನ ಮಾಡಿ 10 ವರ್ಷಕ್ಕೆ. ಸೊ ಇದು ಒಂದು ತೀರ್ಮಾನ ಮಾಡಿದ್ದೀವಿ. ಆಗೇನಾಗುತ್ತೆ, ಕಾನ್ಸ್ಟೇಬಲ್ ಆಗಿದ್ದವನು ಸೊ ಮೇ ರೀಚ್ ದಿ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಅಲ್ಲ, ಸಬ್ ಇನ್ಸ್ಪೆಕ್ಟರ್ ಲೆವೆಲ್. ಮತ್ತೆ 10 ವರ್ಷಕ್ಕೆ ಒಂದ್ಸರಿ ಅವ್ರಿಗೆ ಪ್ರಮೋಷನ್ ಸಿಕ್ಕಿದ್ರೆ, ಸೊ 20 ಪಾಪ ಅವ್ರಿಗೆ ಒಂಥರ 20 ವರ್ಷ 22 ವರ್ಷ ಪ್ರಮೋಷನ್ ಸಿಕ್ಕದೆ ಹೋದ್ರೆ ಒಂಥರ ಇದಾಗ್ತಿತ್ತು, ಜಿಗುಪ್ಸೆ ಆಗ ಅಂತ ಪರಿಸ್ಥಿತಿ ಬರ್ತಿತ್ತು. ಈಗ ಸ್ವಲ್ಪ ಮೋಟಿವೇಶನ್ ಆಗುತ್ತೆ. ಇದು ಕೂಡ ಕಾನ್ಸ್ಟೇಬಲ್ಗಳಿಗೆ ಇದೊಂದು ಮಾಡಿ 3 ಪ್ರಮೋಷನ್ ಸಿಗುತ್ತೆ. ಹಿಂದೆ ಬಹಳ ಹೆಚ್ಚಂತಂದ್ರೆ ಅವ್ರ ಸರ್ವಿಸ್ ನಲ್ಲೆಲ್ಲ ಪೂರ ಹೆಡ್ ಕಾನ್ಸ್ಟೇಬಲ್ ಆಗಿ ಪಾಪ ರಿಟೈರ್ ಆಗಿದ್ರೆ ಅದೇ ಆಗ್ಬಿಡ್ತಿತ್ತು. ಬಹಳ ಹೆಚ್ಚಂತಂದ್ರೆ ASI ಆಯ್ತಿದ್ರೆ ಏನೋ ಗೊತ್ತಿಲ್ಲ, ASI ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್. ಈಗ 2 ಸ್ಟಾರ್ ಹಾಕೊಂಡ್ಬಿಟ್ಟಿಗೆ ಆಯ್ತದೆ. ಆಗ ಇಲ್ಲೊಂದು ಎಂತದು ಈ ಕಡೆ ಒಂದು ಪಟ್ಟಿ ಹಾಕೊಳ್ಳೋದು ಅಷ್ಟೇ ಇರ್ತಿದೆ ಹೆಡ್ ಕಾನ್ಸ್ಟೇಬಲ್ಗೆ. ಈ ಕಡೆಗೆ ರೈಟ್ ಸೈಡ್ ಒಂದು ಪಟ್ಟಿ ಹಾಕೊಳ್ಳೋದು ಹೆಡ್ ಕಾನ್ಸ್ಟೇಬಲ್. ಸೊ ಇದನ್ನ ಮಾಡಿದೀವಿ. ಆಮೇಲೆ ಇನ್ನೊಂದು ತೀರ್ಮಾನ ಏನ್ ಮಾಡಿದೀವಿ ಅಂತಂದ್ರೆ, ಈ ಪೊಲೀಸ್ ಆಫೀಸರ್ಸ್ಗೆ ಈ ಪೊಲೀಸ್ ಮ್ಯಾನ್ಯುಯಲ್ ಪ್ರಕಾರ 862 ಮ್ಯಾನ್ಯುಯಲ್ 862 ಪ್ರಕಾರ ಈ ಆರ್ಡರ್ಲಿ ಕೊಡ ಅಂತ ಪದ್ಧತಿ ಇದೆ. ಆರ್ಡರ್ಲಿ ಪದ್ಧತಿ ಇದೆ. ಆ ಆರ್ಡರ್ಲಿ ಪದ್ಧತಿನ ತೆಗೆದುಹಾಕಬೇಕು ಅಂತಕ್ಕಂಥ ನಿರ್ಣಯನ ಕೂಡ ಮಾಡಿದ್ದೀವಿ. ಅದಕ್ಕೆ ಬೇರೆ ಪರ್ಯಾಯವಾಗಿ ಏನು ಯೋಚನೆ ಮಾಡಬೇಕು ಅಂತಕ್ಕಂಥದ್ದನ್ನ ಆಮೇಲೆ ಯೋಚನೆ ಮಾಡಿ ಹೇಳ್ತಾರೆ. ಆರ್ಡರ್ಲಿ, ಯಾಕಂದ್ರೆ ಈ ಪೊಲೀಸ್ ಕಾನ್ಸ್ಟೇಬಲ್ಗಳಿದಾರಲ್ಲ, ಇವರಿಗೆಲ್ಲ ಟ್ರೈನಿಂಗ್ ಕೊಟ್ಟಿರ್ತೀವಿ. ಆ ಟ್ರೈನಿಂಗ್ ಮಾಡಿಬಿಟ್ಟು ಪೊಲೀಸ್ ಕೆಲಸಕ್ಕೆ ಹಾಕೋದು ಸರಿ ಹೇಳಿ ಆರ್ಡರ್ಲಿ ಇದು ಮಾಡಬೇಕು ಅಂತ ಅದನ್ನು ಕೂಡ ತೀರ್ಮಾನ ಮಾಡಿದ್ದೀವಿ. ಈಗ ಇನ್ನೂ ವರ್ಕೌಟ್ ಮಾಡ್ತಾ ಇದ್ದಾರೆ. ಎಲ್ಲ ಅಲಯನ್ಸಸ್ ಒಂದು 200 ಕೋಟಿ ಆಗುತ್ತೆ. ಇನ್ನು ಬೇರೆ ಬೇರೆ ಇದೆಲ್ಲ ಈ ಪ್ರಮೋಷನ್, ಆರ್ಡರ್ಲಿ ಇವೆಲ್ಲ ಇನ್ನೂ ಲೆಕ್ಕ ಆಗ್ತಾ ಇದೆ. ಅಲಯನ್ಸಸ್ ಒಂದು 200 ಕೋಟಿಗಿಂತ ಹೆಚ್ಚು ಆಗುತ್ತೆ. 200 ಕೋಟಿ ಎಷ್ಟಾಗುತ್ತೆ ಒಂದು ಪರ್ ಇಯರ್ 200 crores
additional burden on the exchequer. ಸೊ ಅದಕ್ಕಿಂತ ಹೆಚ್ಚಾಗಿ ಈ ಪೊಲೀಸ್ನವ್ರದ್ದು ಪಾಪ ಕೆಲಸ ವಿಶೇಷವಾದಂಥದ್ದು, ಹಗಲು ರಾತ್ರಿ 24 ಗಂಟೆ ಕೆಲಸ ಮಾಡಬೇಕು. ಸೊ ಅದಕ್ಕೆ ಸ್ವಲ್ಪ ವಿಶೇಷವಾದಂಥ ರೀತಿಯಲ್ಲಿ ಪರಿಗಣಿಸ್ತಕ್ಕಂಥದ್ದು ಸರ್ಕಾರ ಮಾಡಿದೆ. ಮತ್ತೆ ಪೊಲೀಸ್ನವ್ರ ಡಿಮ್ಯಾಂಡು ಕೂಡ ಇತ್ತು. ಜ್ಞಾನ ಇತ್ತು, ಉದಯ ಏನಾಗಲ್ಲ. ಜ್ಞಾನ ಇದ್ದಿದ್ದರೆ ಉದಯ ಆಗಲ್ಲ. ಜ್ಞಾನ ಇರ್ತದೆ ಯಾವಾಗಲೂ. ಏನ್ ಜ್ಞಾನ ಹೆಂಗ್ ಉದಯ ಆಗ್ತದೆ? ನಿಮ್ಮ ಹತ್ರ ಈ ಜ್ಞಾನ ಬರ್ತದ? ಮನುಷ್ಯನಿಗೆ ಜ್ಞಾನ ಯಾವಾಗಲೂ ಇರ್ತದೆ. ಮನಸ್ಸು ಮಾಡಿರ್ಲಿಲ್ಲ ಈ ತರ ಎಲ್ಲ ತೀರ್ಮಾನ ಮಾಡಕ್ಕೆ ಹಿಂದಿನ ಸರ್ಕಾರಗಳು, ನಾವು ಮನಸ್ಸು ಮಾಡಿದೀವಿ ಅಷ್ಟೇ. ಜ್ಞಾನ ಉದಯ ಆಗಿಲ್ಲ. ಇಟ್ಸ್ ನಾಟ್ ಕರೆಕ್ಟ್. ಜ್ಞಾನ ಉದಯ ಆಗೋದವ್ರು, ಜ್ಞಾನ ಇಲ್ಲೇ ಇರೋರ್ಗು ಉದಯ ಆಗೋದು ಅಲ್ವಾ? ಜ್ಞಾನ ಪ್ಲಸ್ ಉದಯ, ಜ್ಞಾನೋದಯ. ಇಲ್ಲ ಇಲ್ಲ ಇಲ್ಲ, ಆ ಸವರ್ಣ ದೀರ್ಘ ಸಂಧಿ ಅಲ್ಲ ಇದು. ಆಕಾರಕ್ಕೆ ಇಲ್ಲ ಇಲ್ಲ ಇಲ್ಲ, ಆಕಾರಕ್ಕೆ ಊಕಾರ ಪರವಾಗಿ ಓಕಾರ ಆದೇಶ ಆದ್ರೆ ಅದು ಗುಣ ಸಂಧಿ ಆಗುತ್ತದೆ. Including you, your ministers also have written so many letters to the center and the Prime Minister. Hello. ಏನ ಏನ್ ಈ ತಾಳಿ ಏನ ತಾಳಪ್ಪ? ಏಕ್ ಬಹಳ ಆತರವಾಗಿದ್ದೀವಿಲ್ಲ. ಯಾವ ಕೊನೆ ಪ್ರಶ್ನೆ ಕೇಳೋಣ ನೀನು? ಎಸ್, ಈಗ ಅವರಿಂದ ಸೊ ಕಾನ್ಸ್ಟೇಬಲ್ಗಳು 90% ಆಫ್ ದಿ ಪೊಲೀಸ್ನವ್ರಿಗೆ ಇವತ್ತು ನಾವು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅನುಕೂಲ ಆಗ್ತದೆ. ಮತ್ತೆ ಅದ್ರ ಜೊತೆಗೆ ನಾವು ವೀಕ್ಲಿ ರಜಾನು ಕೂಡ ಕೊಟ್ಟಿದ್ದೀವಿ, ವೀಕ್ಲಿ ಹಾಲಿಡೇ ಅದು ಕೂಡ ಕೊಟ್ಟಿದ್ದೀವಿ. ಮತ್ತೆ ಫುಡ್ ಗ್ರೇನ್ಸ್ ಕೊಟ್ಟಿದ್ದೀವಲ್ಲ, ಅದಕ್ಕೆ ನಗದು ಕೂಡ ಕೊಟ್ಟಿದ್ದೀವಿ. ಅದು ಸೆಪ್ಟೆಂಬರ್ನಿಂದ ಜಾರಿಗೆ ಬಂದಿದೆ. ಇವೆಲ್ಲ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಕೆಲವು ಹೊಸ ಸವಲತ್ತುಗಳನ್ನ ಅಲಯನ್ಸ್ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ವಿ. ಏನಯ್ಯ ಸುಮ್ಮನೆ ನೀನು ಇಲ್ಲೇ ಇರೋ ಪ್ರಶ್ನೆ ಎಲ್ಲ ಕೇಳ್ತೀಯಲ್ಲ, ಇಲ್ಲೆಲ್ಲ ಮ್ಯಾಥಮೆಟಿಕ್ಸ್ ಮಾಡ್ತಾ ಕೂತ್ಕೊಳ್ಳೋಣ, ಲೆಕ್ಕ ಬರೀತಾ ಹೇಳಿದ್ದೀವಿ 200 ಕೋಟಿ ರೂಪಾಯಿ ಆಗತ್ತೆ ಅಡಿಷನಲ್ ಬರ್ಡನ್ ಅಂತ. ಪುನಃ ಶೇಕಡ ಎಷ್ಟಾದ್ರು ಸರ್? ಇವೆಲ್ಲ ಯಾರು ಕೇಳ್ತಾರೆ? ಡೋಂಟ್ ಆಸ್ಕ್ ಆಲ್ ಕ್ವಶನ್ಸ್. ಈಗ ಇಷ್ಟು ಬರೀ ಸಾಕು. 200 ಕೋಟಿ ರೂಪಾಯಿನಷ್ಟು ಹೆಚ್ಚು ಬರ್ಡನ್ ಆಗುತ್ತೆ ಅಲಯನ್ಸ್ ಕೊಡೋದ್ರಿಂದ. ಇನ್ನು ಈ ಆಕ್ಸಿಲರೇಟೆಡ್ ಪ್ರಮೋಷನ್ ಮತ್ತೆ ಆರ್ಡರ್ಲಿ ಇವೆಲ್ಲ ಲೆಕ್ಕ ಹಾಕ್ತಾ ಇದ್ದಾರೆ ಅಂತ ಬರೀ ಸಾಕಷ್ಟೇ. ಎರಡೂ ಒಂದೇ. ಪೇ ಕಮಿಟಿ ಅಂದ್ರು ಒಂದೇ, ಪೇ ಕಮಿಷನ್ ಅಂದ್ರು ಒಂದೇ. ಎರಡೂ ಒಂದೇ. ಒಂದ್ಸಾರಿ ಪೇ ಕಮಿಟಿ ಅಂತಾರೆ, ಒಂದ್ಸಾರಿ ಪೇ ಕಮಿಷನ್ ಅಂತ ಹೇಳ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಪೇ ಕಮಿಷನ್ ಅಂತ ಕರೀತಾರೆ. ಪೊಲೀಸರಿಗೆ ಸಂಬಂಧಪಟ್ಟ ಇವರ ವೇತನ ಪರಿಷ್ಕರಣೆಯನ್ನು ಆಗ್ತೆ ಅನ್ನುವ ನಿರೀಕ್ಷೆ ಇತ್ತು, ಬಟ್ ಆಗಿಲ್ಲ. ಒಂದನ್ನ ನಾನು ಈ ಸಂದರ್ಭದಲ್ಲಿ ಮೆಲುಕು ಹಾಕೋದಕ್ಕೆ ಇಷ್ಟಪಡ್ತೀನಿ. ಪ್ರಜಾ ಟಿವಿ ನಿರಂತರವಾಗಿ ಪೊಲೀಸ್ ಸ್ಟ್ರೈಕ್ ಆಗತ್ತೆ, ಪ್ರತಿಭಟನೆ ಆಗತ್ತೆ ಅನ್ನೋ ಸಂದರ್ಭದಲ್ಲಿ ಸುದ್ದಿದ್ದಾಗ ಪೊಲೀಸರ ನಿಜವಾದ ಪರಿಸ್ಥಿತಿಯ ಬಗ್ಗೆ ಕಾಳಜಿಯನ್ನು ವ್ಯಕ್ತಪಡಿಸಿತ್ತು. ಅವರ ಪರಿಸ್ಥಿತಿ ಹೇಗಿದೆ, ಆರ್ಥಿಕ ಪರಿಸ್ಥಿತಿ, ಅವರ ಸಾಮಾಜಿಕ ಪರಿಸ್ಥಿತಿ, ಕೌಟುಂಬಿಕ ಪರಿಸ್ಥಿತಿ, ಜೊತೆಗೇನೆ ಅವರು ಇರುವಂತಹ ಒಂದು ಆ ವಸತಿ ಗೃಹಗಳು ಹೇಗಿದ್ದಾವೆ, ಆ ಒಂದು ಕಂಡೀಷನ್ ಹೇಗಿದೆ, ಮತ್ತೆ ಹೈಯರ್ ಅಥಾರಿಟಿಯಿಂದ ಅಥವಾ ಮೇಲಧಿಕಾರಿಗಳಿಂದ ಪೊಲೀಸರು ಯಾವ ರೀತಿ ದೌರ್ಜನ್ಯವನ್ನ ಅನುಭವಿಸ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ನಿರಂತರವಾಗಿ ಪ್ರಜಾ ಟಿವಿ ವರದಿಯನ್ನು ಬಿತ್ತರ ಮಾಡಿತ್ತು. ಅದಾದ ನಂತರ ಹಿರಿಯ ಪೊಲೀಸ್ ಅಧಿಕಾರಿ ರಾಘವೇಂದ್ರ ಔರಾದ್ಕರ್ ಅವರ ಒಂದು ಸಮಿತಿಯನ್ನು ರಚಿಸಿ ಪೊಲೀಸ್ ಸ್ಥಿತಿಗತಿಯ ಬಗ್ಗೆ ಒಂದು ಸಮಗ್ರ ವರದಿ ಮತ್ತು ಶಿಫಾರಸನ್ನ ಕೊಡುವಂತೆ ಏನು ಸರ್ಕಾರ ಸೂಚಿಸಿತ್ತು. ಅದರ ಅಂಗವಾಗಿ ಆ ಒಂದು ರಿಪೋರ್ಟ್ ಅನ್ನ ಔರಾದ್ಕರ್ ಅವರು ಕೊಟ್ಟಿದ್ರು. ಬಹುಮುಖ್ಯವಾಗಿ ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಔರಾದ್ಕರ್ ಸಮಿತಿ ಬೇರೆ ರಾಜ್ಯಗಳ ಪೊಲೀಸರ ವೇತನವನ್ನು ಕೂಡ ನೋಡಿ, ನಮ್ಮ ರಾಜ್ಯದ ಪೊಲೀಸರ ವೇತನವನ್ನು ಕೂಡ ನೋಡಿ, ಇಲ್ಲಿ ಎಷ್ಟು ಕಡಿಮೆ ಇದೆ ಅದನ್ನು ಹೆಚ್ಚಳ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಶಿಫಾರಸು ಮಾಡಿತ್ತು. ಆದ್ರೆ ಈಗ ಸಿದ್ದರಾಮಯ್ಯನವರು ವೇತನ ಪರಿಷ್ಕರಣೆ ಮಾಡೋದು ಅದು ವೇತನ ಆಯೋಗದ ಕೆಲಸ ಅಂತ ಹೇಳೋ ಮೂಲಕ ಸದ್ಯಕ್ಕೆ ಪೊಲೀಸರ ವೇತನ ಹೆಚ್ಚಳವಾಗಿಲ್ಲ. ಆದ್ರೆ
ಕೆಲವು ಭತ್ಯೆಗಳನ್ನ ಪೊಲೀಸರಿಗೆ ನೀಡ್ತಾ ಇದೆ. ಒಟ್ಟು ಹೆಚ್ಚು ಕಡಿಮೆ 2,500 ಭತ್ಯೆ ಪ್ರತಿ ತಿಂಗಳು ಸಿಗುತ್ತೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಜೊತೆಗೇನೆ 2,100 ರೂಪಾಯಿ ಒಟ್ಟಾರೆಯಾಗಿ ಅದು ಸಬ್ ಇನ್ಸ್ಪೆಕ್ಟರ್ ವರೆಗೂ ಕೂಡ ಈಕ್ವಲ್ ಆಗಿರುತ್ತೆ. ಎಲ್ಲರಿಗೂ 2,100 ರೂಪಾಯಿ ಹೆಚ್ಚುವರಿ ಭತ್ಯೆ ಸಿಗುತ್ತೆ. ಅದು ಸಮವಸ್ತ್ರಕ್ಕೆ ಸಂಬಂಧಪಟ್ಟ ಆಗಿರ್ಬೋದು, ಡ್ಯೂಟಿಗೆ ಸಂಬಂಧಪಟ್ಟ ಆಗಿರ್ಬೋದು, ಎಲ್ಲವೂ ಸೇರಿ. ಮತ್ತೆ ಆರ್ಡರ್ಲಿ ಪದ್ಧತಿ ಏನಿದೆ, ಇದು ಬ್ರಿಟಿಷರ ಗುಲಾಮಗಿರಿಯ ಪದ್ಧತಿ ಅಲ್ಲಿಂದಲೂ ಕೂಡ ನಡ್ಕೊಂಡು ಬಂದಿತ್ತು. ಅದಕ್ಕೆ ಇತಿಶ್ರೀ ಹಾಡುವ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸೊ ಇನ್ನೂ ಕೂಡ ವೇತನ ಹೆಚ್ಚಳ ಆಗಬೇಕು ಅನ್ನೋ ಶಿಫಾರಸು ಬಹುಶಃ ಇನ್ನು ವೇತನ ಆಯೋಗ ಪರಿಷ್ಕರಣೆ ಮಾಡುತ್ತೆ ಅನ್ನುವ ಒಂದು ನಿರೀಕ್ಷೆಯನ್ನ ನಾವು ಕೂಡ ಇಟ್ಕೊಳ್ಳೋಣ. ಪೊಲೀಸರ ಬದುಕು ಇನ್ನಷ್ಟು ಹಸನಾಗಲಿ ಅನ್ನೋದು ಎಲ್ಲರ ಹಾರೈಕೆ. ಈಗ ಒಂದು ಬ್ರೇಕ್ ತಗೊಂಡು ಬರ್ತೀವಿ. ನೀವು ಕೂಡ ಕಾಲ್ ಮಾಡಿ, ಏನು ಆರ್ಥಿಕ ತುರ್ತು ಪರಿಸ್ಥಿತಿ ಹೇಗಿದೆ, ನೀವೇನು ಸಮಸ್ಯೆಯನ್ನ ಪಡ್ತಾ ಇದ್ದೀರಿ, ಕಾಲ್ ಮಾಡಿ. ನಮ್ಮಲ್ಲಿ ತಜ್ಞರಿದ್ದಾರೆ, ಅವರು ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಆತಂಕಕ್ಕೆ ಉತ್ತರವನ್ನು ಕೊಡ್ತಾರೆ. ಅದಕ್ಕೂ ಮುಂಚೆ ಸ್ಮಾಲ್ ಬ್ರೇಕ್. ಸರ್ಫಾಕ್ರೂಸ್ ಬದುಕಿನ ಬಣ್ಣ. ಪೆಟ್ರೋಲ್ ಮುಗಿದರೆ ನಟರಾಜ ಸರ್ವಿಸ್, ಪಂಚರು ಆದರೆ ನಟರಾಜ ಸರ್ವಿಸ್. ಹಣ ಮತ್ತೆ ನೀನ ನಾನೇನೋ ಗೋಡೆ ಮೇಲೆ ಇರೋ ಪಲ್ಲಿ ಉಚ್ಚ ಹೋಗ್ಬಿಡ್ತಾವ ಅನ್ಕೊಂಡೆ. ಹೆಸರುಗಾಲಿ ಅಭ್ರಾಮಿ ಹೇಳ್ಕೊಳ್ಳಿ, ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ? ಡೌಟ್ ಅಲ್ಲಿ ಅಮೃತ ಕುಡಿದ್ರು ಬದುಕಲ್ಲ ಸರ್, ಆತ್ಮವಿಶ್ವಾಸದಿಂದ ಯೂಸ್ ಮಾಡಿದ್ರೆ ವರ್ಕ್ ಆಗುತ್ತೆ. ಚರ್ಮಗಳಿಗೆ ಒಣಗಿದ ಕೂದಲಿಗೆ ಗುಣಶೇಖರ ನಿಸರ್ಗಾಲಯ ಬ್ರಾಹ್ಮಿ. ಅಟ್ಟಿಕಾ ಗೋಲ್ಡ್ ಕಂಪನಿ ಐಎಸ್ಒ ಹೊಂದಿರುವ ಕಂಪನಿ. ದೇಶಾದ್ಯಂತ 50,000ಕ್ಕೂ ಹೆಚ್ಚು ಸಂತೃಪ್ತ ಗ್ರಾಹಕರು. ಬಂಗಾರದ ಪರಿಶುದ್ಧತೆಯನ್ನ ಪರೀಕ್ಷಿಸುವ ಆಧುನಿಕ ಕ್ಯಾರೆಟ್ ಮೀಟರ್ ಹೊಂದಿರುವ ಕಂಪನಿ ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಒಂದೇ ದೂರವಾಣಿ ಸಂಖ್ಯೆ 880300 ನನ್ನ ಸುಂದರ ತ್ವಚೆಯ ರಹಸ್ಯ ನನ್ನ ಸಂತೂರ್. ಥ್ಯಾಂಕ್ ಯು ಸಂತೂರ್. ಬಟ್ ಹೌ ಡು ದೇ ಡೂ ಇಟ್? ಏನೋ ರಹಸ್ಯ ಇದೆ. ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ಪ್ರಸ್ತುತವಿದೆ ಹೊಸ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ನಮ್ಮ ಎಕ್ಸ್ಪರ್ಟ್ಗಳು ಹಳದಿ ಮತ್ತು ಚಂದನದ ಅತ್ಯುತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಆಮೇಲೆ ಕೆಲವು ಸಂತೂರ್ ಸೋಪಿನ ಬಳಕೆದಾರರು ಅದರ ಗುಣಮಟ್ಟವನ್ನು ಟೆಸ್ಟ್ ಮಾಡುತ್ತಾರೆ. ಆದ್ದರಿಂದ ನೀವು ಪಡೆಯುವಿರಿ ತಾರುಣ್ಯಪೂರ್ಣ ಹೊಳಪಿನ ತ್ವಚೆಯನ್ನು ಯಾವಾಗ್ಲೂ. ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ಮೇಕ್ ಸೆನ್ಸ್ ಟೋಟಲಿ. ಅದೇ ಭರವಸೆ ಹೊಸ ಸಂತೂರ್. ಸರ್ಫಾಕ್ರೂಸ್ ಬದುಕಿನ ಬಣ್ಣ. ನೀವು ನಿಮ್ಮ ಬಂಗಾರವನ್ನ ಅಡ ಇಟ್ಟಿದ್ದೀರಾ? 70ರಿಂದ 80% ದುಡ್ಡು ತಗೊಂಡು ನಿಮ್ ಬಂಗಾರಕ್ಕೆ ನೀವೇ ಬಡ್ಡಿ ಕಟ್ತಿದ್ದೀರಾ? ನೀವು ಬಂಗಾರವನ್ನ ಅಡ ಇಡೋ ಬದಲು ಅಟಿಕಾ ಗೋಲ್ಡ್ ಕಂಪನಿಗೆ ಇಂದಿನ ಆನ್ಲೈನ್ ಬೆಲೆಗೆ ಮಾರಾಟ ಮಾಡಬಹುದು. ನಿಮ್ಗೆ ಬಂಗಾರ ಬೇಕು ಅಂದಾಗ ಇಂದಿನ ಆನ್ಲೈನ್ ಬೆಲೆ ಮೇಲೆ 1% ಎಕ್ಸ್ಟ್ರಾ ಕೊಟ್ಟು ನಿಮ್ಗೆ ಇಷ್ಟವಾದ ಬಂಗಾರನ ಕೊಂಡ್ಕೋಬಹುದು. ನಿಮ್ಮ ಆಪತ್ಕಾಲದ ಬಂಧು ಮಹರ್ಷಿ ಡಾಕ್ಟರ್ ಆನಂದ್ ಗುರುಜಿಯವರ ಸಾರಥ್ಯದಲ್ಲಿ ಕೋಟಿ ಸಾಯಿಬಾಬಾ ಮಂದಿರ ಯೋಜನೆಯ ಪ್ರಾರಂಭೋತ್ಸವ ನವೆಂಬರ್ 19 ಮತ್ತು 20ರಂದು. ಸ್ಥಳ ಅರಮನೆ ಮೈದಾನ, ವೈಟ್ ಪೆಟಲ್ಸ್, ಬೆಂಗಳೂರು. ಬನ್ನಿ, ಭಾಗವಹಿಸಿ. ಆರ್ಥಿಕ ತುರ್ತು ಪರಿಸ್ಥಿತಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೂಡ ಕರೆ ಮಾಡಿ ನಿಮ್ಮ ಸಮಸ್ಯೆ ಮತ್ತು ಆತಂಕವನ್ನ ಹಂಚಿಕೊಳ್ಳಿ. ಅದಕ್ಕೆ ಪರಿಹಾರವನ್ನ ತಜ್ಞರು ಕೊಡ್ತಾರೆ. ಎಸ್, ಒಟ್ಟಾರೆ ನೋಟ್ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇಶಾದ್ಯಂತ ಜನರು ಬೀದಿ ಬಿದ್ದಿದ್ದಾರೆ. ಸಾಮಾನ್ಯ ಜನ ಈ ಕಡೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಗದ್ದಲ ಕೋಲಾಹಲ ನಿನ್ನೆ ಹೇಗಿತ್ತು ಹಾಗೆ ಇವತ್ತು ಕೂಡ ಮುಂದುವರೆದಿದೆ. ಅದರ ನೇರ ಪ್ರಸಾರ 18 सितंबर तक आयोजित ग्रीष्मकालीन पैरालंपिक खेलों में स्वर्ण पदक जीतने के लिए श्री मरियप्पन थंगावेलु और देवेंद्र झाझरिया को रजत पदक जीतने के लिए, सुश्री दीपा मलिक को और कांस्य पदक जीतने के लिए श्री वरुण सिंह भाटी को भी बधाई देती है। माननीय सदस्यगण, अहमदाबाद में 22 अक्टूबर 2016 को आयोजित कबड्डी विश्व कप 2016 के फाइनल मुकाबले में ईरान को हराकर भारत कबड्डी में विश्व विजेता बना। हमारी पुरुष हॉकी टीम ने
कुआंतन मलेशिया में 23 अक्टूबर 2016 को आयोजित एशियाई चैंपियंस ट्रॉफी के फाइनल मुकाबले में पाकिस्तान को हराकर प्रतियोगिता जीती। हमारी महिला हॉकी टीम भी सिंगापुर में 5 नवंबर 2016 को आयोजित एशियाई चैंपियंस ट्रॉफी के फाइनल मुकाबले में चीन को हराकर प्रतियोगिता की विजेता बनी। माननीय सदस्य, 11 नवंबर 2016 को भी 8 वर्षीय तजामुल इस्लाम ने इटली के आंद्रिया में विश्व किक बॉक्सिंग चैंपियनशिप में स्वर्ण पदक जीतकर इतिहास रच किया। No, please. Navneet, what are you doing? Navneet Krishnan, go. I will allow you. Why do you make noise? Yeah, please. What can I do? Let them stop. Let them stop. Yes, I have noticed you. I have taken note. He is there. Anand Sharma is there. Raja is there. I note. Everybody, I am taking note. Please. No, please. Why you are doing this? Please. Please. Please stop. No, please. Navneet Krishnan, why do you do this? Navneet Krishnan, please go back to your seat. Okay. Now you please. Yes, I will allow you. I will allow Navneet Krishnan go back to your seat. I will allow you. I will go. Yes. No. I will allow. I said. That is my decision. No. That is my decision. Sit down. I will allow. I will allow. खड़गे जी क्या हो गया? यस खड़गे जी, जी खड़गे जी क्या नहीं, कल जो हमने मुद्दा उठाया था, खास करके रूल 56 में एडजमेंट मोशन हमने आज भी दिया है। मैं एडजमेंट मोशन का इम्पोर्टेंट है और उस एडजमेंट मोशन को आप सम्मति दें ताकि डिस्कशन चले और सभी पार्टी के नेता लोग ये चाहते हैं, पूरा सदन चाहता है कि जो गरीबों को तकलीफ हो रही है, जो मजदूरों को तकलीफ हो रही है, जो डेली वेज वर्कर्स को तकलीफ हो रही है, शॉपकीपर्स को तकलीफ हो रही है, जो काफी क्लैंटर। क्वेश्चन नंबर 41। नो आई एम सॉरी, हो गया पहला क्वेश्चन नंबर 41। श्रीमती रेखा वर्मा इधर। प्रश्न संख्या 41। सभाध्यक्षा जी, जो खड़गे साहब बार बार और खड़गे के साथ बाकी लोग एडजमेंट मोशन के बाद बोल रहे हैं, मैं इतना ही निवेदन करना चाहूंगा, भारत सरकार इस नोटबंदी के बारे में डिस्कशन करने के लिए तैयार है। पूरा देश की जनता मोदी जी के साथ है, नोटबंदी के साथ है। ब्लैक मनी को और बैड मनी को, क्राइम मनी को खत्म करना चाहता है। क्वेश्चन नंबर 41 मिस्टर मिनिस्टर। यस विवरण सभापटल में रखते, विवरण सभापटल में रखते। माननीय अध्यक्ष महोदय, माननीय प्रधानमंत्री जी और वित्त मंत्री जी को मैं बधाई देना चाहूंगी कि आपने देश के हित में
काले धन पे एक ऐतिहासिक निर्णय लिया। देश की जनता आपको बधाई देना चाहती है। देश की कई जगह पे 500 और 1000 के नोटों का ढेर जलता और बहता दिख रहा है, इस पर सभी हैरान है। मैं माननीय मंत्री जी से पूछना चाहती हूँ, क्या सरकार नकली नोटों जी आप सदन चलाना नहीं चाहते? Navneet Krishnan and Anna Sharma. I said you go back. If you are on the well, how can I ask the Krishi Banjas to sit there? Those who come in the well and shop cannot ask those who are standing in their seat. ಈ ಕಡೆ ರಾಜ್ಯಸಭೆಯಲ್ಲಿ ಕೋಲಾಹಲ ಗದ್ದಲ ಉಂಟಾಗಿದ್ರೆ ಲೋಕಸಭೆಯಲ್ಲೂ ಕೂಡ ಅದೇ ಪರಿಸ್ಥಿತಿ ಮುಂದುವರಿತು. ಈ ಹಿನ್ನೆಲೆಯಲ್ಲಿ